ಭಂಡಾರ ಪ್ರಕಾಶನದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಹಾಗೆಯೇ ನಮ್ಮೊಂದಿಗೆ ಇರುವಂತ ಉಪನ್ಯಾಸ ಸರಣಿಯ ಸಂಚಾಲಕರಾದಂತ ಬಸವರಾಜ್ ಕುಡುಗುಂಟಿ ಸರ್ ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಸಂಯೋಜಕರಾದಂತ ಬಾಬುರಾಯ್ ದೊರೆಯವರಿಗೂ ಮಧು ಬಿರದವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆಯೇ ಸಹ ಸಂಯೋಜಕರಾದಂತ ಸೈಯದ್ ಮುಜೀಬ್ ಅಹಮದ್ ಅವರಿಗೂ, ಬಸಯ್ಯ ಸ್ವಾಮಿ ಅವರಿಗೂ, ಕರ್ಲಿಂಗ ನಾಟೇಕರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಉಪನ್ಯಾಸದಲ್ಲಿ ಜಾಯಿನ್ ಆಗಿರುವಂತ ಎಲ್ಲಾ ಸಾಹಿತ್ಯ ಆಸಕ್ತರಿಗೂ ಹಿರಿಯರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಇಂದಿನ ವಿಶೇಷ ಉಪನ್ಯಾಸವನ್ನ ನೀಡಲು ನಮ್ಮೊಂದಿಗಿರುವಂತ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರನ್ನ ಪರಿಚಯ ಮಾಡಿಕೊಡಲು ನನಗೆ ತುಂಬಾ ಸಂತೋಷ ಅನಿಸ್ತದೆ. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಹನುಮನಹಳ್ಳಿಯವರು. ಹನುಮನಹಳ್ಳಿ, ಶಿವನಿ, ಕೊಡಗನೂರು, ಚಿಕ್ಕಮಗಳೂರು, ಮಂಡ್ಯ, ಶಿವಮೊಗ್ಗ, ಮೈಸೂರು, ದೆಹಲಿಯಲ್ಲಿ ವ್ಯಾಸಂಗ ಮಾಡಿ MA MPhil ಪದವಿಯನ್ನ ಮತ್ತು ಡಿಲಿಟ್ ಪದವಿಯನ್ನು ಪಡೆದುಕೊಂಡು ಕನ್ನಡ ಅಧ್ಯಾಪಕರಾಗಿ ತಾವರೆಕೆರೆ, ಶಿಕಾರಿಪುರ, ಶಿವಮೊಗ್ಗ, ಅಜ್ಜಂಪುರ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು, ಕಲಬುರಗಿ, ಬೆಳಗಾವಿ, ಕೋಲಾರ ಮೊದಲಾದ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. PUC ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ದಾರೆ. ವೃತ್ತಿಯಿಂದ ಪ್ರಾಧ್ಯಾಪಕರಾದರೂ ಕೂಡ ಪ್ರವೃತ್ತಿಯಿಂದ ಸಾಹಿತಿಗಳು, ವಿಮರ್ಶಕರಾಗಿ ನಾಡಿನಾದ್ಯಂತ ಹೆಸರನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಾದಂತ ಕಾವ್ಯ, ಕಥೆ, ನಾಟಕ, ಸಂಶೋಧನೆ, ವಿಮರ್ಶೆ, ಸಂಶೋಧನಾ ಮತ್ತು ಸಂಪಾದನಾ ಕ್ಷೇತ್ರದಲ್ಲಿ ಕೃಷಿ ಮಾಡಿ ಒಟ್ಟು 40ಕ್ಕಿಂತ ಅಧಿಕ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿ ಗೌರವಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಅದರಲ್ಲಿ ಪ್ರಮುಖವಾಗಿ 2004ರ ಕುವೆಂಪು ಶ್ರೀ ಪ್ರಶಸ್ತಿ, 2013ರ ಡಾಕ್ಟರ್ ನಲ್ಲೂರು ಪ್ರಸಾದ್ ಪ್ರಶಸ್ತಿ, ಹಾಗೆ 2017ರ ಕೀರಂ ಪುರಸ್ಕಾರ, 2003ರ ಚಿಕ್ಕಮಗಳೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2012ರ ರಂಗಜಂಗಮ ಪ್ರಶಸ್ತಿ, 2018ರ ಇಸ್ಮಾಯಿಲ್ ಗೋನಾಳ್ ಪ್ರಶಸ್ತಿ, ಹಾಗೆಯೇ 2020ನೇ ಸಾಲಿನ ಸಾಹಿತ್ಯ ಶ್ರೀ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಶ್ರೀಯುತರು ಸಿನಿಮಾ ನಟರು, ನಿರ್ದೇಶಕರು, ಸ್ಕ್ರಿಪ್ಟ್ ರೈಟರು, ಸಂಭಾಷಣೆಕಾರರು ಹಾಗೆ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾಡಿನಾದ್ಯಂತ ಹೆಸರನ್ನು ಮಾಡಿದ್ದಾರೆ. ಶ್ರೀಯುತರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸಿ ಶ್ರೀಯುತರು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕೆಂತೇಳಿ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕ್ಷಮೆ ಇರಲಿ, ಮೊನ್ನೆ ದಿವಸ ನಾನು ಕನೆಕ್ಟ್ ಆಗಲಿಲ್ಲ. ಇವತ್ತು ಅದೇ ರೀತಿಯ ಒಂದು ಸಮಸ್ಯೆ ಇತ್ತು. ಕೊನೆಗೆ ನಮ್ಮ ಸ್ನೇಹಿತರ ಮೊಬೈಲ್ನಿಂದ ಜಾಯಿನ್ ಆಗಿದ್ದೀನಿ. ಆತ್ಮೀಯರೇ, ನಾನು ಇವತ್ತು ಉಪನ್ಯಾಸ ಮಾಡುವ ಒಂದು ಪದ್ಯ ಕುಮಾರವ್ಯಾಸನದ್ದು, ತುಂಬಾ ಪ್ರಸಿದ್ಧವಾದ್ದು ಮತ್ತು ಸಾರ್ವಕಾಲಿಕ ಸತ್ಯ ಅನ್ನೋ ರೀತಿಯಲ್ಲಿ ಇರುವಂತಹ ಒಂದು ಪದ್ಯ ಇದು. ಈ ಬಗೆಯ ಪದ್ಯ ಅಥವಾ ಇದೇ ವಿಶಿಷ್ಟವಾದ್ದು ಅಂತೇನಲ್ಲ. ಮುಖ್ಯವಾಗಿ ಪ್ರಭುತ್ವವನ್ನ ಕುರಿತು ಅನೇಕ ರೀತಿಯ ವಿಮರ್ಶೆಯನ್ನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಕಾಣ್ತೀವಿ. ಪ್ರಭುತ್ವದ ಜೊತೆಯಲ್ಲಿದ್ದು, ಅರಸನ ಜೊತೆಯಲ್ಲಿದ್ದು ಕೂಡ ಅರಸನ ಹಂಗಿನಲ್ಲಿ ಇಲ್ಲದೆ ಇರುವಂತಹ ಅನೇಕ ಕವಿಗಳನ್ನ ನಾವು ಕಂಡಿದ್ದೀವಿ. ಅದರಲ್ಲಿ ಪಂಪ ಬಹಳ ಶ್ರೇಷ್ಠ. ಅವನು ರಾಜ ಅನ್ನೋನೇ ಒಂದು ಮದ ಬೀಜಾನ್ವಿತ ಅನ್ನುವಂತ ಒಂದು ಪದವನ್ನ ಬಳಸ್ತಾನೆ. ಆಮೇಲೆ ಅರಸ ಅನ್ನುವಂಥವನು ದುರಹಂಕಾರದಿಂದ ಸೃಷ್ಟಿಯಾಗಿರ್ತಾನೆ. ಆತನಿಗೆ ವಿವೇಕ ಅನ್ನುವಂಥದ್ದೇ ಇರೋದಿಲ್ಲ ಅಂತ ಕೂಡ ಚರ್ಚೆ ಮಾಡ್ತಾನೆ. ಅನೇಕ ಬಗೆಯಲ್ಲಿ ಪಂಪ ಪ್ರಭುತ್ವವನ್ನು ವಿಮರ್ಶೆ ಮಾಡ್ತಾ ಬಂದಿದ್ದಾನೆ. ಆ ಸಾಲಿನಲ್ಲಿ ರನ್ನ ಆಗ್ಲಿ ಅಥವಾ ಯಾವುದೇ ಕವಿ ಪೊನ್ನ ಆಗ್ಲಿ, ರಾಜನನ್ನು ಒಂದ್ ಕಡೆ ಹೊಗಳಿಯೂ ಕೂಡ ಅವರೆಲ್ಲ ಜನಪರವಾಗಿ ತಮ್ಮ ಆಶಯಗಳನ್ನ, ರಾಜನನ್ನ ವಿಮರ್ಶೆ ಮಾಡುವ ಮೂಲಕ ಅವರು ಜನಪರವಾಗಿದ್ದಾರೆ ಅನ್ನುವಂತಹ ಒಂದು ನನ್ನ ಗ್ರಹಿಕೆ ಹಿನ್ನೆಲೆಯಲ್ಲಿ ಇವತ್ತು ಕುಮಾರವ್ಯಾಸ ಕೂಡ ಅಂಥವನೇ ಒಬ್ಬ ಕವಿ ಅಂದ್ರೆ ಅವನು ಜನಪರವಾದವನು ಅಂತ. ಅವನು ರಾಜಪರವಾಗಿರಕ್ ಸಾಧ್ಯನೇ ಇಲ್ಲ. ರಾಜಪರವಾಗಿರೋನ್ ಯಾವತ್ತೂ ಕವಿ ಆಗಕ್ ಸಾಧ್ಯನೂ ಇಲ್ಲ. ಅದಕ್ಕೆ ಕವಿ ಯಾರ ಹಂಗಿನಲ್ಲೂ ಇರೋದಿಲ್ಲ ಅಂತೇಳಿ ಕವಿ ಅವನೊಬ್ಬ ವಿಪ್ಲವ ಮೂರ್ತಿ ಅಂತ ಕುವೆಂಪು ಹೇಳ್ತಾರೆ. ಅಂದ್ರೆ ಅವನು ಯಾವಾಗ್ಲೂ
ಒಂದು ಸಮಾನತೆಯ ಆಶಯವನ್ನ ಪ್ರಚುರಪಡಿಸ್ತಾ ಇರ್ತಾನೆ. ಆದ್ರಿಂದ ಅವನು ಸಹಜವಾಗಿಯೇ ಜನಪರವಾಗಿರ್ತಾನೆ. ಜನಪರವಾಗಿಲ್ದೇ ಇರೋನ್ ಕವಿ ಅಂತ ನಾವ್ ಹೇಳಕ್ಕೆ ಆಗಲ್ಲ. ಇವತ್ತು ಕೂಡ ನಾವು ಈ ಮತೀಯವಾದದ ಜೊತೆಯಲ್ಲಿ ಅಥವಾ ಧರ್ಮಾಂಧತೆಯ ಜೊತೆಯಲ್ಲಿ ಜಾತಿಗಳ ಜೊತೆಯಲ್ಲಿ ಬದುಕುವವರನ್ನ ನಾವು ಕವಿಗಳು ಅಂತ ಹೇಳಬಾರ್ದು, ಗುರುತಿಸ್ಲೂಬಾರ್ದು. ಅದಕ್ಕೆ ಎಲ್ ಬಸವರಾಜ್ ಅವ್ರದ್ದು ಒಂದು ಪ್ರಸಿದ್ಧವಾದ ಮಾತಿದೆ, ಒಬ್ಬ ಕೆಟ್ಟ ಮನುಷ್ಯನನ್ನ ನಾವು ಗೌರವಿಸಬಾರ್ದಂತೆ. ಗೌರವಿಸಿದ್ರೆ ಅವನು ತಾನು ಮಾಡಿರುವ ಕೆಟ್ಟ ಕೆಲಸವನ್ನೆಲ್ಲ ಒಳ್ಳೇದು ಅಂತ ತಿಳಿತಾನಂತೆ. ಆದ್ರಿಂದ ನಾವು ಅವನನ್ನ ಗೌರವಿಸಬಾರ್ದು ಅನ್ನುವಂತ ಒಂದು ಮಾತನ್ನ ಅವರು ಹೇಳ್ತಾರೆ. ಹಾಗೆ ಕುಮಾರವ್ಯಾಸ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾನೆ. ಅದರಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಪದ್ಯ ಹೆಜ್ಜೆ ಹೆಜ್ಜೆಗೂ ಸಿಗ್ತವೆ. ಅವನ ಕಾವ್ಯದ ಉದ್ದಕ್ಕೂ ಜನಪರವಾದಂತಹ ನಿಲುವು ಅಥವಾ ಯಾವುದೇ ಕವಿಯಲ್ಲಿ ಜನಪರವಾದ ನಿಲುವನ್ನು ನಾವು ಹುಡುಕ್ತಾ ಹೋದ್ರೆ ಅಸಂಖ್ಯಾತವಾಗಿ ಸಿಗ್ತವೆ. ನನಗೆ ಈ ಒಂದು ಪದ್ಯ ಬಹಳ ಮುಖ್ಯ. ಇದು ಯಾಕೆ ಮುಖ್ಯ ಏನು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಆ ಪದ್ಯ ಹೀಗಿದೆ: ಅರಸು ರಾಕ್ಷಸ ಮಂತ್ರಿ ಎಂಬವ ಮೊರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವ ಇನ್ನಾರು ಕೇಳುವರು. ಉರಿವುತ್ತಿದೆ ದೇಶ ನಾವಿನ್ನಿರಲು ಬಾರದೆನುತ್ತ, ಜನ ಬೇಸರದ ಬೇಗೆಯಲಿರದಲೇ ಭೂಪಾಲ ಕೇಳೆಂದ. ಇದು ಒಂದು ಪ್ರಸಿದ್ಧವಾದ ಪದ್ಯ. ಇದು ಯಾಕೆ ಪ್ರಸಿದ್ಧಿ ಆಯ್ತು, ಯಾಕೆ ಇದು ಮುನ್ನೆಲೆಗೆ ಬಂತು? ಇದನ್ನ ಅನೇಕ ಕಾಲದಿಂದ ಕಾಲಕ್ಕೆ ಬೇರೆ ಬೇರೆಯವರು ಚರ್ಚೆ ಮಾಡ್ತಾ ಬಂದಿದ್ರು ಕುಮಾರವ್ಯಾಸನ ಈ ಪದ್ಯ 70ರ ದಶಕದಲ್ಲಿ ದೇವರಾಜು ಅರಸು ಆಳ್ವಿಕೆಯಲ್ಲಿ ಹೆಚ್ಚು ಮುನ್ನೆಲೆಗೆ ಬಂತು. ಈಗ ಸುಮ್ಮನೆ ನೀವು ಈ ಪದ್ಯದ ಅರ್ಥವನ್ನ ತಿಳಿಯೋಣ. ಮೊದಲು, ಅರಸು ಎನ್ನುವವನು ರಾಕ್ಷಸ. ಅರಸು ಅಂತಂದ್ರೆ ದೇವರಾಜ ಅರಸು ಅಷ್ಟೇ ಅಲ್ಲ, ಯಾವುದೇ ರಾಜ ಅನ್ನುವಂತವನು ರಾಕ್ಷಸ ಇದ್ದ ಹಾಗೆ. ಮಂತ್ರಿ ಎಂಬುವ ಮೊರೆವ ಹುಲಿ. ಮೊರೆವ ಹುಲಿ ಅಂದ್ರೆ ಗರ್ಜಿಸ್ತಾ ಇರುವಂತಹ ಹುಲಿಯ ಹಾಗೆ ಇರ್ತಾನೆ. ಈ ಪದ್ಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಇದು ಸಮಕಾಲೀನ. ಈ ಆಶೋತ್ತರಕ್ಕೆ, ಈ ಪದ್ಯದಲ್ಲಿರುವಂತಹ ಥಿಯಾಲಜಿಗೆ ಅಥವಾ ತಾತ್ವಿಕ ಗ್ರಹಿಕೆಗೆ ಸಾವು ಅನ್ನುವುದು ಇಲ್ಲ. ಅದರಿಂದಲೇ ಕಾವ್ಯ ಅನ್ನುವಂಥದ್ದು ಸಾರ್ವತ್ರಿಕವಾದಂತಹ ಒಂದು ವಿವೇಕ. ಇಲ್ಲೇನಿದೆ? ಮೂರನೇದು, ಪರಿವಾರ ಹದ್ದಿನ ನೆರವಿ. ನೆರವಿ ಅಂದ್ರೆ ಗುಂಪು. ಪರಿವಾರ ಅನ್ನುವಂತಹದ್ದು ಹದ್ದಿನ ಗುಂಪಿದ್ದಾಗ, ಒಂದು ಗುಂಪು ಹದ್ದು ಏನಾರ ಸೇರ್ಕೊಳ್ತು ಅಂದ್ರೆ ಒಂದು ದನವನ್ನ, ಜೀವಂತವಾಗಿರೋ ದನವನ್ನು ಕೂಡ ಅದು ಕಿತ್ತು ತಿನ್ನುತ್ತೆ. ಇನ್ನು ಸತ್ತೋಗಿರೋ ದನನಂತೂ ಬಿಡದೇ ಇಲ್ಲ ಬಿಡಿ. ಅಂದ್ರೆ ಹದ್ದು ಒಂದೇ ಘನಘೋರವಾದ್ದು, ಅದು ತನ್ನ ಬೇಟೆಯನ್ನು ಹೇಗಾಡುತ್ತೆ ಅಂತ ನೀವು ಹದ್ದಿನ ಬಗ್ಗೆ ಏನಾದ್ರು ಗೊತ್ತಿದ್ರೆ, ರಾಮನಗರ ಅನ್ನುವಂಥದ್ದು ಹದ್ದುಗಳ ಬಹಳ ದೊಡ್ಡ ಕೇಂದ್ರ. ಇಂಡಿಯಾದಲ್ಲೇ ಬಹಳ ಪ್ರಸಿದ್ಧವಾದಂತ ಒಂದು ಸೆಂಟರ್ ಅದು. ಹದ್ದು ಅದರ ಉಳಿವಿಗಾಗಿ ಅದು ಏನು ಆಹಾರ ಪದಾರ್ಥವನ್ನ ತಿನ್ನುತ್ತೆ, ಅದನ್ನು ರಕ್ಷಿಸೋದು ಹೇಗೆ ಅಂತೇಳಿ ಒಂದು ಪುನರ್ವಸತಿಯನ್ನೇ ರಾಮನಗರ ಜಿಲ್ಲೆಯಲ್ಲಿ, ರಾಮನಗರ ಪ್ರದೇಶದಲ್ಲಿ ಕಲ್ಪಿಸಿದ್ದಾರೆ. ಹದ್ದಿನ ನೆರವಿ, ಬಡವರ ಭಿನ್ನಪವ ಇನ್ನಾರು ಕೇಳುವರು. ಇದು ನನಗೆ ಯಾವಾಗಲೂ ಹೆಜ್ಜೆ ಹೆಜ್ಜೆಗೂ, ಇವತ್ತು ಕೂಡ ನಾನು ವಿಧಾನಸೌಧದಲ್ಲಿದ್ದೆ ಮಧ್ಯಾಹ್ನ, ಯಾರ್ಯಾರೋ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾ ಇದ್ರು. ಅದನ್ನ ನೋಡಿದಾಗಲೆಲ್ಲ ನನಗೆ ಬಡವರ ಭಿನ್ನಪವ ಇನ್ನಾರು ಕೇಳುವರು. ನೀವು ಯಾವುದೇ ಆಫೀಸಿಗೆ ಹೋಗಿ, ತಾಲ್ಲೂಕು ಆಫೀಸಿಗೆ ಹೋಗಿ, ಅಥವಾ ನೀವು ಎಷ್ಟೋ ಜನ, ನೀವು ನಿಮ್ಮಲ್ಲಿ ಯಾರು ಹೇಗೆ ಹಿಂಸೆ ಕೊಡ್ತಿರೋ ಜನಕ್ಕೆ ನನಗೆ ಗೊತ್ತಿಲ್ಲ. ನೀವು ಸಾಹಿತ್ಯ ಕೇಳುವವರು ಕೂಡ ಕೆಲವರು ಆಗಿದ್ದಾರೆ ಅಂತ ನಾನು ಕೇಳಿದೆ. ಆದ್ರೆ ಸಾಹಿತ್ಯ ನಮಗೆ ನಮ್ಮ ಅಭಿರುಚಿಯನ್ನ ತಿದ್ದದೇ ಇದ್ರೆ, ನಮ್ಮ ನೈತಿಕ ಮೌಲ್ಯಗಳನ್ನ ಅದು ಸರಿಪಡಿಸದೇ ಇದ್ರೆ, ಅಂತಹ ಸಾಹಿತ್ಯದ ಓದಿನಿಂದ ಏನೂ ಪ್ರಯೋಜನ ಇಲ್ಲ. ನೀವು ಒಬ್ಬರು ಅಧ್ಯಾಪಕರಾಗಿದ್ರೆ, ಶಿಕ್ಷಕರಾಗಿದ್ರೆ, ನೀವು ಸರಿಯಾಗಿ ಕೆಲಸ ಮಾಡ್ತಿರೋ ಇಲ್ವೋ? ಕಾರಣ ಹೇಳ್ದಲೇನೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಬಡವರ ಭಿನ್ನಪವನ್ನ ನೀವು ಕೇಳಿದ ಹಾಗೆ. ಅಥವಾ ಒಬ್ಬ ಕ್ಲರ್ಕು ಅವನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ, ಒಬ್ಬ ವಿಲೇಜ್ ಅಕೌಂಟೆಂಟ್ ಏನನ್ನೂ ನಿರೀಕ್ಷೆ ಮಾಡದೆ
ಸಾಮಾನ್ಯ ಜನರ ಕಷ್ಟಕ್ಕೆ ಅವನು ಸ್ಪಂದಿಸಿದ್ರೆ ಅವನು ನಿಜವಾದ ಒಬ್ಬ ವ್ಯಕ್ತಿ. ನಾವ್ ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಮಾಡ್ತೀವಿ, ಹೇಗಿದ್ದೀವಿ. ತುಂಬಾ ಜನಕ್ಕೆ ಮೇಷ್ಟ್ರಾಗಿರೋ ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಆಫೀಸರ್ ಆಗ್ಬೇಕಾಯ್ತು. ಆದ್ರೆ ಆಫೀಸರ್ ಆಗಿರೋನ್ ಏನ್ ಮಾಡ್ತಾ ಇರ್ತಾನೆ? ಆಫೀಸರ್ ಕೆಲಸ ಮಾಡ್ತಾ ಇದ್ದಾನ, ಶಿಕ್ಷಕನ್ ಕೆಲಸ ಮಾಡ್ತೇನೆ. ನನ್ನ ಪ್ರಕಾರ ನಾನೊಬ್ಬ ಶಿಕ್ಷಕ. 40 ವರ್ಷದಲ್ಲಿ 1 ವರ್ಷ ಪಾಠ ಮಾಡಿಲ್ಲ, ಇನ್ನು 39 ವರ್ಷ ಪಾಠ ಮಾಡಿದ್ದೀನಿ. ನನಗೆ ಯಾವ ಹಳಹಳಿಕೆಯೂ ಇಲ್ಲ. ಇವತ್ತು ನಾನು ಹೆಚ್ಚು ಕಡಿಮೆ ನಿವೃತ್ತನಾದ್ಮೇಲೆ ಮೊದಲ ಉಪನ್ಯಾಸ ಮಾಡ್ತಾ ಇರೋದು ಇದು. ಸ್ಟೇಜಲ್ಲಿ ಬೇರೆ ಬೇರೆ ಮಾಡಿರ್ಬೋದು, ಅದೊಂದು ಸಬ್ಜೆಕ್ಟ್ ಕೊಟ್ಟು ನಾನು ಈ ಸಂದರ್ಭದಲ್ಲಿ ಬಸವರಾಜ್ ಕೊಡಗುಂಟಿ ಅವರಿಗೆ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅವರೊಂದು ವೆಬಿನಾರ್ನ ಈ ರೀತಿಯಲ್ಲಿ ನಿರಂತರ ಒಂದೊಂದು ಪದ್ಯ, ಆ ಒಂದು ಪದ್ಯ ಅದರ ಆಶಯ ಇದನ್ನ ಇಟ್ಕೊಂಡು ಚರ್ಚೆ ಮಾಡುವ ಒಂದು ಸರಣಿಯನ್ನ ಮಾಡ್ತಾ ಇದ್ದಾರೆ. ಇದು ಸ್ತುತ್ಯಾರ. ಯಾವಾಗಲೂ ಚರ್ಚೆ, ವಿಮರ್ಶೆ, ವಾಗ್ವಾದ, ಸಂವಾದ ಇವು ನಡಿಬೇಕು. ನಾವು ಸಂವಾದಿಸಕ್ ಸಾಧ್ಯ ಇಲ್ಲ, ಚರ್ಚೆ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನಾವು ಮೃತ ಸದೃಶರಾಗಿದ್ದೀವಿ ಅಂತಲೇ ಅರ್ಥ. ನಾವು ಜೀವಂತವಾಗಿದ್ದೀವಿ ಅಂದ್ರೆ ನಾವೊಂದು ವಿಷಯ ನಮಗೆ ಮುಖಾಮುಖಿ ಆಗ್ಬೇಕು, ಅಥವಾ ನಮಗದು ಹಾಂಟ್ ಮಾಡ್ಬೇಕು, ಅಥವಾ ಆ ವಿಷಯವನ್ನು ಕುರಿತು ನಾವು ಚರ್ಚೆ ಮಾಡ್ಬೇಕು. ಇಂಥದ್ದೆಲ್ಲ ಬಹಳ ಮುಖ್ಯವಾದಂತಹ ವಿಷಯ. ಅದರಿಂದ ನಾನು ಹೇಳೋದು, ಇದು ಕುಮಾರವ್ಯಾಸ ಹೇಳಿದಾನೆ, ಇದು ಇಂಥ ಶತಮಾನಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೂ ನಮಗೆ ಏನು ಸಂಬಂಧ ಇಲ್ಲ ಅಂದ್ರೆ ನಿಮಗೂ ಸಾಹಿತ್ಯಕ್ಕೂ ಏನು ಸಂಬಂಧ ಇಲ್ಲ. ನೀವು ಆ ಅರ್ಥವನ್ನ ಕೇಳೋದು ಅಥವಾ ಪದ್ಯವನ್ನ ಕೇಳೋದು ವ್ಯರ್ಥ. ಇದನ್ನ ನಾವು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವಿ. ನೀವು ರಾಕ್ಷಸರಾಗ್ತೀರಾ, ಅಥವಾ ಮೊರೆವ ಹುಲಿ ಆಗ್ತೀರಾ, ಅಥವಾ ಹದ್ದಿನ ನೆರವಿ ಆಗ್ತೀರಾ? ಇವು ಮೂರು ಆಗದ ಹಾಗೆ ಬದುಕುವುದು ಹೇಗೆ? ನಮ್ಮ ಸುತ್ತಮುತ್ತಲ ಬದುಕನ್ನು ಹಸನು ಮಾಡುವುದು ಹೇಗೆ? ಸಾಮಾನ್ಯವಾಗಿ ನಾವೆಲ್ಲ ಏನಂದ್ರೆ ಅಕ್ಷರ ಬಲ್ಲೆವು ಅಂತ ಅಹಂಕಾರ ಇರುತ್ತೆ ನಮ್ಗೆ. ಈ ಜಗತ್ತು ಚೆನ್ನಾಗಾಗ್ಬೇಕು, ಬದುಕು ಚೆನ್ನಾಗಾಗ್ಬೇಕು, ಆದ್ರೆ ಮಾಡ್ಯಾರ ಯಾರು? ಅದ್ರೊಳಗೆ ನನ್ನ ಪಾತ್ರ ಏನು? ನಾನು ನನ್ನ ಮೇಷ್ಟ್ರಗಿರಿಯನ್ನ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಯಾ ವಹಿಸಿದ ಕೆಲಸವನ್ನ, ಜವಾಬ್ದಾರಿಯನ್ನು ನಾವು ಸಮರ್ಥವಾಗಿ ಮಾಡ್ಬೇಕು. ಸಿಸ್ಟಮ್ ಇದು ಅರಸು ಆಗ್ಲಿ, ಮಂತ್ರಿ ಆಗ್ಲಿ, ಪರಿವಾರ ಆಗ್ಲಿ, ಇದು ಸಿಸ್ಟಮ್ ಅನ್ನ ಕುರಿತು ಹೇಳುತ್ತೆ. ಆಳ್ವಿಕೆಯನ್ನ ಮಾಡುವವರು ಹೇಗಿರಬಾರದು ಅನ್ನೋದನ್ನ ಹೇಳ್ತಾ ಇದೆ ಈ ಪದ್ಯ. ಅರಸು ರಾಕ್ಷಸ ಸ್ಟೇಟ್ಮೆಂಟ್ ಇದು. ಅರಸು ಎನ್ನುವವನು ರಾಕ್ಷಸನಿದ್ದ ಹಾಗಿದ್ದಾನೆ, ಅವನು ಮನುಷ್ಯ ಅಲ್ಲ. ಮಂತ್ರಿ ಎನ್ನುವವನು ಮೊರೆವ ಹುಲಿಯಾಗಿದ್ದಾನೆ, ತನ್ನ ಬೇಟೆಯನ್ನ ಮುಕ್ಕಿ ತಿನ್ಲಿಕ್ಕೆ ಕಾದಿರುವಂತದ್ದು. ಮೊರೆವ ಹುಲಿ ಅನ್ನೋದು ಇದೆಯಲ್ಲ, ಅದು ಭಯಂಕರ. ಅದು ಅರ್ಬುತ ಇದ್ದ ಹಾಗೆ. ಪುಣ್ಯಕೋಟಿ ಕಥೆಯಲ್ಲಿ ಅರ್ಬುತ ಅನ್ನುವಂತ ಸಾಮಾನ್ಯ ನಾನು ಎಲ್ಲ ಕಡೆಯಲ್ಲೂ ಕೇಳ್ತಿರ್ತೀನಿ. ಪುಣ್ಯಕೋಟಿಯಲ್ಲಿ ಹುಲಿ ಹೆಸರೇನು ಅಂತಂದ್ರೆ ವ್ಯಾಘ್ರ ಅಂತಾರೆ, ಇಲ್ಲ ಅಂದ್ರೆ ಇನ್ನೇನೋ ಹೇಳ್ತಾರೆ. ವ್ಯಾಘ್ರ ಅಂದ್ರೂ ಹುಲಿನೇ. ಹುಲಿ ಅಂದ್ರೆ ಅದಕ್ಕೊಂದು ಹೆಸರಿದೆ, ಅರ್ಬುತನೆಂಬ ವ್ಯಾಘ್ರ. ಅರ್ಬುತನ ರೀತಿಯಲ್ಲಿ ಆಗ್ತೀರಾ, ಅಥವಾ ಹದ್ದಿನ ಹಾಗೆ ಬೇರೆಯವ್ರನ್ನ ಕುಕ್ಕಿ ತಿನ್ನುತ್ತೀರಾ? ಅಂದ್ರೆ ಇವೆಲ್ಲ ಮೂರು ನೋಡಿ, ರಾಕ್ಷಸ, ಮೊರೆವ ಹುಲಿ ಮತ್ತು ಹದ್ದಿನ ನೆರವಿ, ಇವು ಮೂರು ಒಂದೇ ಸಮೂಹಕ್ಕೆ ಸಂಬಂಧಪಟ್ಟವು, ಒಂದು ಅರಮನೆಗೆ ಸಂಬಂಧಪಟ್ಟವು. ಅರಸು ಎನ್ನುವವನು ಬಹಳ ಅತ್ಯುನ್ನತ ಅಧಿಕಾರದಲ್ಲಿದ್ದಾನೆ. ಅವನಿಗೆ ಸಲಹೆಯನ್ನ ಕೊಡುವವನು ಅಥವಾ ಅವನ ಆಜ್ಞಾ ಪಾಲನೆಯನ್ನ ಮಾಡುವವನು ಮಂತ್ರಿ. ಅವರಿಬ್ಬರನ್ನು ಅವಲಂಬಿಸಿರುವಂತಹದ್ದು ಅವನು ಪರಿವಾರ. ಪರಿವಾರ ಅನ್ನುವಂತಹದ್ದು ಕಿತ್ತು ತಿನ್ಲಿಕ್ಕಾಗಿದೆ ಅಂತಂದ್ರೆ ಇನ್ನ ಮಂತ್ರಿ ಆದ್ರೂ ಮರೆವ ಹುಲಿಯೇ ಆಗ್ಬೇಕು, ಅರಸು ಆದ್ರೂ ರಾಕ್ಷಸನೇ ಆಗ್ಬೇಕು. ಇವು ಮೂರು ಒಂದಕ್ಕಿಂತ ಒಂದು ಭೀಕರವಾದಂತಹ ಸ್ಥಿತಿಗಳಿವೆ. ಈ ದೇಶ ಅನ್ನುವಂಥದ್ದು ಉರಿತಾ ಇದೆಯಪ್ಪ, ನಾವಿಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಡಿ ನಾವು ಹೋಗೋಣ ಅಂತೇಳಿ ಸಭಾಪರ್ವದ ಬಹಳ ಪ್ರಸಿದ್ಧವಾದ ಪದ್ಯ. ಸಭಾಪರ್ವ ಮಹೋನ್ನತವಾದ ದೃಶ್ಯಾವಳಿ. ನೀವು ಸಭಾಪರ್ವವನ್ನ ಕುಮಾರವ್ಯಾಸನಲ್ಲಿ ಕಂಡ ಹಾಗೆ ವ್ಯಾಸನಲ್ಲೂ ಕಾಣಕ್ಕಾಗಲ್ಲ, ಪಂಪನಲ್ಲೂ ಕಾಣಕ್ಕಾಗಲ್ಲ. ಯಾಕಂದ್ರೆ ಪಂಪನಿಗೆ ಅದು ಬಹಳ ಸಂಗ್ರಹವಾದ ಇದು. ಅವನಿಗೆ ಕರ್ಣ ಬಹಳ ಮುಖ್ಯ. ಪಂಪ ಭಾರತದಲ್ಲಿ ಕರ್ಣನ ವಿಷಯವನ್ನ ಬಹಳ ಪ್ರಧಾನವಾಗಿ ಇಡ್ತಾನೆ. ಆದ್ರೆ ಸಭಾಪರ್ವ ಇದೆಯಲ್ಲ, ಅದು ಬಹಳ ದೊಡ್ಡ ವೇದಿಕೆ. ಅದೆಷ್ಟು ಸುಂದರವಾಗಿ ಚಿತ್ರಿಸ್ತಾ ಹೋಗ್ತಾನೆ ಅಂತಂದ್ರೆ
ನಾವು ಇಲ್ಲಿ ಇಂತಹ ಈ ದೇಶದಲ್ಲಿ ಇರಕ್ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ಪ್ರಾಸಂಗಿಕವಾದ ಒಂದು ಷಟ್ಪದಿ ಇದು. ಆದ್ರೆ ಇದಕ್ಕೆ ಮಹತ್ವ ಬಂದದ್ದು ಯಾವಾಗ? ಅರಸು, ದೇವರಾಜ ಅರಸು ಕರ್ನಾಟಕವನ್ನ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಕನ್ನಡದ ಮೇಲ್ ಸ್ತರದ ಅಥವಾ ಮೇಲ್ ಜಾತಿಯ ಮನೋಭಾವದ ಅಥವಾ ಬಹಳ ಸೋಫಿಸ್ಟಿಕೇಟೆಡ್ ಮೈಂಡ್ಗಳು ಅರಸು ಆಳ್ವಿಕೆಯನ್ನ ನೆಗೆಟಿವ್ ಆಗಿ ಕಂಡಂತಹ ಒಂದು ರೀತಿಯಲ್ಲಿ ಈ ಪದ್ಯ ಪ್ರಧಾನ ನೆಲೆಗೆ ಬಂತು. ಇದು ಬರೋದಕ್ಕೆ ನಾನಾ ಕಾರಣಗಳಿವೆ. ಅರಸು ತುರ್ತು ಪರಿಸ್ಥಿತಿಯನ್ನ ತಂದ್ರು. ಆದ್ರೆ ನೀವು ಅರಸು ಆಳ್ವಿಕೆಯನ್ನೇನಾದ್ರೂ ಸರಿಯಾಗಿ ಗ್ರಹಿಸಿದವರಾದ್ರೆ ಅರಸು ಅಂತಹ ದೊಡ್ಡ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಾನವೀಯ ಗುಣ ಇದ್ದಂತಹ ಮತ್ತೊಬ್ಬ ಮುಖ್ಯಮಂತ್ರಿಯನ್ನ ನೀವು ಈ ದೇಶದಲ್ಲೇ ಕಾಣಕ್ ಸಾಧ್ಯ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ ಕಾಣಕ್ ಸಾಧ್ಯ. ಅರಸು ತಂದಿರುವಂತಹ ಸುಧಾರಣೆಗಳಿವೆಯಲ್ಲ, ಅಭೂತಪೂರ್ವವಾದ. ಇದೇ ತರದ ಸುಧಾರಣೆಗಳನ್ನ ತರಲಿಕ್ಕೆ ಹೋದಂತಹ ಕರ್ಪೂರಿ ಠಾಕರ್ ತಮ್ಮ ಅಧಿಕಾರವನ್ನೇ ಕಳ್ಕಬೇಕಾದ ಸ್ಥಿತಿ ಬರುತ್ತೆ. ತಮಿಳ್ನಾಡಿನಲ್ಲಿ ಅಣ್ಣಾದುರೈ ಆಗ್ಲಿ ಅಥವಾ ಕರುಣಾನಿಧಿ ಆಗ್ಲಿ ಅಥವಾ MGR ಆಗ್ಲಿ ಅವರುಗಳು ಮಾಡಿದ ರಾಜಕೀಯ ಪ್ರಯೋಗಗಳು ಬೇರೆ. ಕರ್ನಾಟಕದಲ್ಲಿ ಯಾರೋ ಮಾಡದೇ ಇರುವ ಪ್ರಯೋಗ. ಸುಮ್ಮನೆ ನಿಮಗೆ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ. ನಾನು ಅರಸು ಅವರನ್ನ ಹೊಗಳಲಿಕ್ಕಾಗಿ ಈ ಮಾತನ್ನ ಹೇಳ್ತಾ ಇಲ್ಲ. ನಮಗೆ ಯಾವಾಗ್ಲೂ ಒಂದು ಮೌಲ್ಯಮಾಪನ ಮಾಡುವಾಗ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಫಸ್ಟ್ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ಉದಾಹರಣೆಗೆ ಟೆನೆನ್ಸಿ ಆಕ್ಟ್ ಅನ್ನೋಂಥದ್ದನ್ನ ತಂದ್ರು ಅವರು. ಟೆನೆನ್ಸಿ ಆಕ್ಟ್ ಅನ್ನೋದು ಭೂ ಸುಧಾರಣೆ ಕೇಂದ್ರ ಸರ್ಕಾರದ ಒಂದು ಆಲೋಚನಾ ಕ್ರಮ. 1952ರಲ್ಲಿ ನೆಹರು ಅವರು ಆರಂಭಿಸಿದಂತಹ ಒಂದು ವಿಶೇಷವಾದ ಒಂದು ಕಾಯಿದೆ ಅದು. ಈಗ ಒಬ್ಬನಿಗೆ 3,000 ಎಕರೆ ಇರುತ್ತೆ, ಒಬ್ಬನಿಗೆ 1.5 ಎಕರೆ ಇರುತ್ತೆ, ಒಬ್ಬನಿಗೆ ಜಮೀನೇ ಇರಲ್ಲ. ಇದನ್ನ ಸಮಾನತೆ ನಾವು ವಿಚಿತ್ರವಾದ ದೇಶದಲ್ಲಿ ಬದುಕ್ತಾ ಇದ್ದೀವಿ ಈಗಲೂ ಕೂಡ, ತಿಳ್ಕೊಳ್ಳಿ. ನಾನು ಹೇಳುವ ಮಾತು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೇಳುತ್ತೆ. ಈಗ ಭೂಮಿಯೇ ಇಲ್ದೇ ಇರೋರಿಗೆ ನನ್ನ ಮಾತು ಬೇರೆ ತರ ಕೇಳುತ್ತೆ. 50 ಎಕರೆ 100 ಎಕರೆ ಜಮೀನ್ ಇರೋರಿಗೆ ಬೇರೆ ತರ ಕೇಳುತ್ತೆ. ಅಥವಾ 1 ಎಕರೆ 2 ಎಕರೆ ಜಮೀನ್ ಇರೋರಿಗೆ ಬೇರೆ ತರ ಕೇಳುತ್ತೆ. ಅಂತ ಒಂದು ಟೆನೆನ್ಸಿ ಆಕ್ಟ್ ಅನ್ನ ಅವ್ರು ತಂದ್ರು. ಹಾಗೇನೆ ಒಂದು ಋಣಮುಕ್ತ ಕಾಯ್ದೆ ಅಂತ ತಂದ್ರು. ಈ ಗಿರ್ವಿ ಇಟ್ಕೊಳ್ತಾ ಇದ್ರು ಒಡವೆ, ಬಂಗಾರ, ಪಾತ್ರೆ, ಪಡಗುಗಳನ್ನೆಲ್ಲ, ಅವನ್ನೆಲ್ಲ ವಾಪಸ್ ಕೊಡಬೇಕು. ಜೀತ ವಿಮುಕ್ತಿ ಅನ್ನುವಂತಹ ಕಾಯ್ದೆಯನ್ನ ತಂದ್ರು. ಅವ್ರ ತುರ್ತು ಪರಿಸ್ಥಿತಿ ತಂದ್ರು ಅನ್ನೋ ಒಂದೇ ವಿಷಯದಲ್ಲಿ ಅವ್ರು ಮಾಡಿರುವ ಒಳ್ಳೆಯ ಕೆಲಸವನ್ನ ನಾವು ಮರಿಬಾರ್ದು. ತುರ್ತು ಪರಿಸ್ಥಿತಿಯನ್ನೇನು ಅವ್ರು ತರಲಿಲ್ಲ, ಕೇಂದ್ರ ಸರ್ಕಾರದಂತ. ಹಾಗ ನೋಡಿದ್ರೆ ಕರ್ನಾಟಕದ ಚಿಂತಕರನ್ನ, ಬರಹಗಾರರನ್ನ ತುಂಬಾ ಸಭ್ಯತೆಯಿಂದ ನಡೆಸಿಕೊಂಡ ಒಂದೇ ರಾಜ್ಯ ಅಂತಂದ್ರೆ ಕರ್ನಾಟಕ. ಆದ್ರೆ ಉತ್ತರ ಪ್ರದೇಶದಲ್ಲಿ ಅಥವಾ ದೆಹಲಿಯಲ್ಲಿ, ಉತ್ತರ ರಾಜ್ಯಗಳಲ್ಲಿ ಅರೆಸ್ಟ್ ಆದವ್ರನ್ನ ಬೆಂಗಳೂರಿಗೆ ತಂದು ಇಡ್ತಿದ್ರು. ಅಲ್ಲಿಯೂ ಕೂಡ ತುಂಬಾ ಮಾನವೀಯವಾಗಿ ಅವರನ್ನ ಹಿಂಸೆ ಕೊಡದ ಹಾಗೆ ನಡೆಸ್ಕೋಬೇಕು ಅಂತೇಳಿ ಸ್ವತಃ ದೇವರಾಜ ಅರಸವರು ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಯಾಕೆ ಅಂದ್ರೆ ದೇವರಾಜ ಅರಸು ಮೂಲತಃ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ. ಅವರು ಅತ್ಯುತ್ತಮವಾದ ಓದುಗರು. ಆಮೇಲೆ ಒಳ್ಳೆಯದಿದ್ರೆ ಸಾಮಾನ್ಯ ಜನರಿಗೆ ಸಹಾಯ ಮಾಡುವ ಒಂದು ಪರಿಕ್ರಮವನ್ನ, ತಮ್ಮ ಅಧಿಕಾರದ ಒಂದು ಸಾಧನವನ್ನ ಬಳಸಿಕೊಂಡಂತಹ ವ್ಯಕ್ತಿ. ಅವ್ರು ಮಾಡಿರುವ ಸಾಧನೆಗಳ ಪಟ್ಟಿಯನ್ನ ಕೊಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ದಯವಿಟ್ಟು ನೀವು ಆ ರೀತಿಯಲ್ಲಿ ಓದಿ. ನಾನು ಸರಳವಾಗಿ ಕರ್ನಾಟಕ ಸರ್ಕಾರವೇ ಪ್ರಕಟಿಸಿರುವಂತ ಅನೇಕ ಪುಸ್ತಕಗಳಿವೆ. ಈಗ ಒಂದು 4-5 ವರ್ಷದ ಹಿಂದೆ ದೇವರಾಜ ಅರಸು ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅತ್ಯುತ್ತಮ ಪುಸ್ತಕಗಳನ್ನ ಪ್ರಕಟಿಸಿದೆ. ದೇವರಾಜ ಅರಸು ಸಂಶೋಧನಾ ಕೇಂದ್ರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪುಸ್ತಕಗಳು ಪಬ್ಲಿಷ್ ಆಗಿವೆ. ಅದರಲ್ಲಿ ನಾನು ಒಂದು ನಾಟಕ ಬರೆದಿದ್ದೆ, ಮುಖ್ಯಮಂತ್ರಿ ಅರಸು ಅಂತ. ಅರಸು ರಾಕ್ಷಸ ಅನ್ನುವ ಪದ್ಯ ಮುಖ್ಯವಾಗಿ ಸಿ ವೀರಣ್ಣವರು ಸಂಪಾದಿಸಿದಂತಹ ಕನ್ನಡ ಪ್ರತಿಭಟನೆ ಕಾವ್ಯ ಅನ್ನೋದ್ರಲ್ಲಿ ಆಯ್ಕೆ ಮಾಡಿದ್ರದ್ನ. ಅದನ್ನ ಸಭಾಪರ್ವದಲ್ಲಿ ಪಾಠ ಹೇಳ್ತಾ ಇದ್ವಿ ನಾವೆಲ್ಲ, ಕ್ಲಾಸ್ ರೂಮ್ನೆಲ್ಲ. ಅದು ತುಂಬಾ ಪ್ರಸಿದ್ಧವಾದಂತಹ ಪದ್ಯ. ಆದ್ರೆ ಅದು ಹೆಚ್ಚು ಚಾಲ್ತಿಗೆ ಬಂದಿದ್ದು 70ರ ದಶಕದಲ್ಲಿ ಪ್ರತಿಭಟನೆ ಕಾವ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಸಿ ವೀರಣ್ಣವರು ಸಂಪಾದಿಸಿದಂತಹ ಒಂದು ಕೃತಿಯಲ್ಲಿ ಆ ಪದ್ಯ ಇತ್ತು. ಅದನ್ನ
ಮತ್ತೆ ಮತ್ತೆ ಪ್ರಿಂಟ್ ಹಾಕಿದ್ರು, ಮತ್ತೆ ಮತ್ತೆ ಚರ್ಚೆ ಮಾಡಕತ್ತಿದ್ರು. ಯಾಕೆ ಅಂತಂದ್ರೆ ತುರ್ತು ಪರಿಸ್ಥಿತಿಯನ್ನ ತಂದಂತಹ ದೇವರಾಜ ಅರಸು ಒಬ್ಬ ರಾಕ್ಷಸ ಅನ್ನುವಂತಹ ವಿಷಯವನ್ನ ಕುರಿತು ಚರ್ಚೆ ಮಾಡ್ಲಿಕ್ಕೆ. ಇದು ಇದರ 2ನೇ ಹಂತ. ಇನ್ನು 3ನೇ ಹಂತಕ್ಕೆ ಬರೋಣ. ಈ ಪದ್ಯದ ಅರ್ಥವನ್ನ ಬೆನ್ನತ್ತಿ ಹೋಗೋಣ. ನಾನೇ ಯಾಕೆ ಈ ವಿಷಯನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪದ್ಯವನ್ನ ನಾವು ಯಾವ್ಯಾವ ರೀತಿಯಲ್ಲಿ ಅವಲೋಕಿಸ್ಬೋದು, ಯಾವ್ಯಾವ ರೀತಿಯಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯ. ಈಗ ಇವತ್ತು ಬನ್ನಿ, ಇವತ್ತು ಮಂತ್ರಿಗಳು ಅಂತ ಯಾರಿದ್ದಾರೆ ಅವರೇ ನಮ್ಮ ಅರಸರು. ಅವ್ರ ಜೊತೆಗಿರೋ ಸೆಕ್ರೆಟರಿ ಆಗ್ಲಿ ಅಥವಾ ಅವ್ರ ಜೊತೆಗಿರೋ PA ಆಗ್ಲಿ ಅಥವಾ PS ಆಗ್ಲಿ, ಅವರೆಲ್ಲರೂ ಒಂದು ರೀತಿಯಲ್ಲಿ ನಮ್ಮ ಮೊರೆವ ಹುಲಿಯ ರೀತಿಯಲ್ಲಿ ಅವ್ರ ಸುತ್ತಮುತ್ತ ಇರೋರು, ಅವ್ರ ಕುಟುಂಬಸ್ಥರು, ಅವ್ರ ಹಿನ್ನೆಲೆಯಲ್ಲಿರೋರು, ಅವ್ರ ಮುನ್ನೆಲೆಯಲ್ಲಿರೋರು, ಅವ್ರ ಸಂಸರ್ಗದಲ್ಲಿರೋರೆಲ್ಲ ಹದ್ದಿನ ನೆರವಿಯ ತರದಲ್ಲಿ. ಸೊ ಕುಮಾರವ್ಯಾಸ 500 ವರ್ಷಗಳ ಹಿಂದೆ ಹೇಳಿರುವಂತಹ ಈ ಪದ್ಯ ಸಾರ್ವಕಾಲಿಕ ಸತ್ಯವಾಗಿ ಇವತ್ತು ನಮ್ಮ ಮುಂದೆ ಇದೆ. ನೀವು ಯಾವುದೇ MLA ಮನೆಗೆ ಹೋಗಿ ಅಥವಾ ಯಾವುದೇ ಮಿನಿಸ್ಟರ್ ಮನೆಗೆ ಹೋಗಿ, ಈಗ ಮಿನಿಸ್ಟ್ರು ನಿಮಗೆ ಓಟ್ ಹಾಕಿಸ್ಕೊಳ್ಳುವಾಗ ಅವರು ಎಷ್ಟು ಜನಸಾಮಾನ್ಯರು ಅನ್ನೋ ತರ ನಿಮ್ಮ ಸುತ್ತಮುತ್ತ ಸುಳಿದಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಅಧಿಕಾರ ಬಂದಾಗ ನೀವು ಅವ್ರ ಮನೆ ಒಳಗೆ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರ ಮನೆ ಭದ್ರ ಕೋಟೆಯಲ್ಲಿರುತ್ತೆ. ಅವ್ರಿಗೆ ಎಷ್ಟು ರಕ್ಷಣೆ ಇರುತ್ತೆ, ಎಷ್ಟು ಜನ ಪೊಲೀಸರು ಇರ್ತಾರೆ, ನಿಮ್ಮನ್ನು ಒಳಗೆ ಬಿಡೋದಿಲ್ಲ. ಬಿಟ್ರು ನಿಮ್ ಕೈಗೆ ಅವ್ರು ಸಿಕ್ಕಲ್ಲ. ನೀವು ಅವ್ರನ್ನ ಹುಡ್ಕೊಂಡು ಬರ್ತೀರಿ, ಬೆಂಗಳೂರಿಗೆ ಬರ್ತೀರಿ. ಬಹಳಷ್ಟು ಜನ ಮಿನಿಸ್ಟರ್ ಬರೀ ಬೆಂಗಳೂರು ಮೆಜೆಸ್ಟಿಕ್ ನೀವು ನಿಂತ್ಕೊಂಡು ಬೆಳಿಗ್ಗಿಂದ ಸಂಜೆವರೆಗೂ ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಂತ್ರಿಗಳನ್ನ ನೋಡಕ್ಕೆ ಯಾರ್ಯಾರು ಹೋಗ್ತಾರೆ ಅಂತ ನೋಡಿದ್ರೆ, ನನ್ನ ಪ್ರಕಾರ, ನನ್ನ ಅಸೆಸ್ಮೆಂಟ್ ಪ್ರಕಾರ ಕನಿಷ್ಠ 20,000-30,000 ಜನ ಮಿನಿಸ್ಟರ್ ನೋಡ್ಬೇಕು ಅಥವಾ ಅಧಿಕಾರಿಗಳನ್ನ ನೋಡ್ಬೇಕು ಅಂತ ಬೆಂಗಳೂರಿಗೆ ಪ್ರತಿನಿತ್ಯ ಬರ್ತಾರೆ, ಅಥವಾ ಲಕ್ಷಾಂತರ ಜನ ಬರ್ತಾರೆ. ವಿಧಾನಸೌಧಕ್ಕೆ ಒಳಗೋಗಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅವ್ರನ್ನ ಒಳಗೆ ಬಿಡೋದಿಲ್ಲ. ನನಗೆ ಈ ಪದ್ಯ ಯಾವುದೋ ಕಾಲಕ್ಕೆ ಸಭಾಪರ್ವದಲ್ಲಿ ಇರುವಂತಹದ್ದನ್ನ ಕುರಿತು ಚಿತ್ರಿಸುವಾಗ ಕುಮಾರ 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 ಕುಮಾರವ್ಯಾಸ ಈ ಪದ್ಯನ ಹೇಳಿದಾನೆ ಅಂತ ನನಗೆ ಅನ್ಸಲ್ಲ. ಇದು ಎಲ್ಲಾ ಕಾಲದ ಒಂದು ಸಾರ್ವಕಾಲಿಕ ಸತ್ಯ. ಒಬ್ಬ ರಾಜನಿಗೆ ಒಂದು ಮಾನವೀಯತೆ ಅನ್ನೋದಿರ್ಬೇಕು. ಅವನು ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡುವ ಗುಣ ಇರಬೇಕು. ಅಂತ ಒಂದು ಗುಣ ಇದ್ದ ಕೆಲವೇ ಜನ ರಾಜರಲ್ಲಿ 3 ಜನ ಮಹಾರಾಜರನ್ನು ನಾವು ಮರೆಯೋ ಹಾಗಿಲ್ಲ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್, 2ನೇದು ಬರೋಡ ಗಾಯಕ್ವಾಡ್ ಮಹಾರಾಜ್, 3ನೇದು ಕೊಲ್ಲಾಪುರ ಸಂಸ್ಥಾನದ ಶಾಹು ಮಹಾರಾಜ್. ನೀವು ಇಡೀ ಚರಿತ್ರೆ ನನಗೆ ಬಹಳ ಹಿಂದಿಂದ ಗೊತ್ತಿಲ್ಲ, ಆದ್ರೆ ನನ್ನ ಓದಿನ ನನ್ನ ಗ್ರಹಿಕೆಯ ಹಿನ್ನೆಲೆಯಲ್ಲಿ ವಿಷಯಗಳನ್ನ ಹೇಳ್ತೀನಿ. ನನಗೆ ಮೊಘಲರ ಸಾಮ್ರಾಜ್ಯ ಆಗ್ಲಿ, ಅಶೋಕನ ಸಾಮ್ರಾಜ್ಯ ಆಗ್ಲಿ, ಅದು ಹೇಗಿತ್ತು ಏನು, ದೇವನಾಂಪ್ರಿಯ ಹೇಗಿದ್ದ, ಇಂಥವೆಲ್ಲವಕ್ಕಿಂತ ನಮ್ಮ ಸಂದರ್ಭದ ಈ ಹಿಂದಿನ 2 ಶತಮಾನದ, ಮುಖ್ಯವಾಗಿ 1857 ನಂತರದಲ್ಲಿ ನಾನು ಗ್ರಹಿಸಿದ ಪ್ರಕಾರ 3 ಜನ ಇವು ಮಹಾರಾಜರು ಬಹಳ ಮಹತ್ವದ. ಮನೆ ಮನೆಯ ದೀಪ ಕೃಷ್ಣದೇವ ಭೂಪ ಅಂತ ಒಂದು ನುಡಿಗಟ್ಟೆ ಇದೆ ಮೈಸೂರಿನಲ್ಲಿ. ಕೃಷ್ಣರಾಜ ಒಡೆಯರು ಮನೆ ಮನೆಯ ದೀಪ ಇದ್ದ ಹಾಗೆ. ಅಥವಾ ಶಾಹು ಮಹಾರಾಜರು 20-80% ಮೀಸಲಾತಿಯನ್ನ ಜಾರಿಗೆ ತಂದ್ರು. ಬ್ರಾಹ್ಮಣರಿಗೆ 20%, ಉಳಿದವರಿಗೆ 80%. ಗಾಯಕ್ವಾಡ್ ಮಹಾರಾಜರು ಡಾಕ್ಟರ್ ಅಂಬೇಡ್ಕರ್ ಅಂತವರು ಓದ್ಲಿಕ್ಕೆ ಸಹಾಯ ಮಾಡಿದ್ರು, ಸ್ಕಾಲರ್ಶಿಪ್ ಅನ್ನ ಕೊಟ್ಟರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಿಲ್ಲರ್ ಕಮಿಷನ್ ಅನ್ನ ಆರಂಭ ಮಾಡಿದ್ರು. ಮೀಸಲಾತಿ ಅನ್ನೋದು ಮೊಟ್ಟ ಮೊದಲು ಜಾರಿ ಬಂದದ್ದು ಮೈಸೂರು ಸಂಸ್ಥಾನದಲ್ಲಿ 1874ರಲ್ಲಿ. ಮಿಲ್ಲರ್ ಕಮಿಷನ್ ಮೊಟ್ಟ ಮೊದಲ ದೇಶದ ದೊಡ್ಡ ಕಮಿಷನ್. ಅದು ಮೀಸಲಾತಿಯ ಮದರ್ ಇದ್ದ ಹಾಗೆ, ಫಾದರ್ ಇದ್ದ ಹಾಗೆ. ಒಂದು ರೀತಿಯಲ್ಲಿ ಆ ಕಮಿಷನ್ ನ ಮೂಲಕ ಅವರು ಮೊದಲಿಗೆ ಮೈಸೂರು ಸಂಸ್ಥಾನದಲ್ಲಿ 1 ಮತ್ತು 10ನೇ ಹುದ್ದೆಯನ್ನ ಬ್ರಾಹ್ಮಣರಿಗೆ, ಉಳಿದ ಹುದ್ದೆಗಳನ್ನ ಇತರರಿಗೆ ಕೊಡುವ ಮೀಸಲಾತಿ 1874ಕ್ಕೆ ಆರಂಭ ಆಯ್ತು. ಅಂದ್ರೆ ಇವೆಲ್ಲ ವಿಷಯಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲಾ ಅರಸರು, 1 ನಿಮಿಷ ಹಾಗೆ ಇರಿ, ಪಾಸ್ಪೋರ್ಟ್ ಇದೆಯಾ? ಪಾಸ್ಪೋರ್ಟ್ ಇದೆಯಾ? ಇಲ್ಲ, ಹಾಗೆ ಇದೆ.
ಪಾಸ್ ಪಾಸ್ ಯಾವ್ದು? ಹಲೋ, ಕೇಳ್ತಾ ಇದೆಯಾ? ಸರ್ ಕೇಳಿಸ್ತಿದೆ. ಓಕೆ. ಸೊ ಅಂದ್ರೆ ನಮ್ಮ ನಡುವೆ ಇರುವ ಒಳ್ಳೆಯ ರಾಜರನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ನಾವು ಅರಸರೆಲ್ಲರೂ ರಾಕ್ಷಸರು ಅಂತ ಜನರಲೈಸ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಕುಮಾರವ್ಯಾಸನ ಈ ಪದ್ಯ ನಮ್ಮ ಮುಂದೆ ಅನೇಕ ವಿಷಯಗಳನ್ನ ಮಂಡಿಸುತ್ತೆ, ಅನೇಕ ವಿಷಯಗಳನ್ನ ಯೋಚನೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ನನಗಂತೂ ಇವತ್ತು ನೋಡುವ ಅಧಿಕಾರಿಗಳು, ಈಗ ನೀವು ಯಾರಾದ್ರೂ ಅಧಿಕಾರಿಗಳಾಗಿದ್ರೆ ಅಥವಾ ಆಗರಿದ್ರೆ ದಯವಿಟ್ಟು ನನಗೆ ಬಸವಣ್ಣನ ವಚನ ಯಾವತ್ತೂ ಆದರ್ಶ. ಏನು ಬಂದಿರಿ ಹದುಳವಿದ್ದಿರೆ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗಿತ್ತೆ. ಒಂದು ಆಫೀಸಿಗೆ ಬರ್ತಾರೆ ಯಾರೋ, ನಾವು ಅವರನ್ನ ಕನಿಷ್ಠ ಗೌರವಿಸಲ್ಲ. ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳುವ ನಮ್ಮ ಸೌಜನ್ಯ ಇದೆಯಲ್ಲ, ಅವರಿಗೆ ಹೆಚ್ಚು ಕಾನ್ಫಿಡೆನ್ಸ್ ಅನ್ನ ತರುತ್ತೆ. ಅವರು ತಮ್ಮ ಮನವಿಯನ್ನ ಧೈರ್ಯವಾಗಿ, ಇವರು ನಮಗೆ ಸಂಬಂಧಪಟ್ಟವರು, ನಮ್ಮ ಬಗ್ಗೆ ಕಾಳಜಿ ಇರೋರು, ಇವ್ರ ಹತ್ರ ನಮ್ಮ ಮನವಿಯನ್ನ ಮಾಡ್ಕೋಬಹುದು. ನಾನು ಎಷ್ಟೋ ಸರಿ ಹೇಳ್ತಿದ್ದೆ, ನಾನು ಸರ್ವಿಸ್ ಅಲ್ಲಿ ಇದ್ದಾಗ, ದಯವಿಟ್ಟು ಕೂತ್ಕೊಳ್ಳಿ, ಇದು ಆಫೀಸರ್ ಕಚೇರಿ ಅಲ್ಲ, ಇದು ಪ್ರೊಫೆಸರ್ ಚೇಂಬರ್ ಅಂತ ಹೇಳ್ತಿದ್ದೆ. ಸೊ ನೀವು ಪ್ರೊಫೆಸರ್ ಚೇಂಬರ್ ಅಲ್ಲೇ ಕೂತು ಅಭ್ಯಾಸ ಮಾಡ್ಕೊಳ್ದೆ ಇರೋರು ನೀವು ಅಧಿಕಾರಿಗಳ ಚೇಂಬರ್ ಅಲ್ಲಿ ಹೆಂಗ್ ಕೂತ್ಕೋಬಲ್ರಿ? ದಯವಿಟ್ಟು ಕೂತ್ಕೊಳ್ಳಿ. ಅಂದ್ರೆ ನನಗೆ ಇವತ್ತಿನ ಮಂತ್ರಿ ಅಥವಾ ಇವತ್ತಿನ ಒಬ್ಬ ಅಧಿಕಾರಿ ಅಥವಾ ಇವತ್ತಿನ ಒಬ್ಬ ಅವನ ಪರಿವಾರ, ಅವನಿಗಿರುವ ಫೆಸಿಲಿಟೀಸು, ಆ ಜನ ಅವನಿಗೆ ಸುತ್ತಮುತ್ತ ಇರೋಂಥ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಅವರು ಎಂಜಾಯ್ ಮಾಡುವ ರೀತಿ ನೋಡಿದ್ರೆ ನಿಜವಾಗಿಯೂ ಹದ್ದಿನ ನೆರವಿಯ ರೀತಿಯಲ್ಲೇ ಕಾಣುತ್ತೆ. ಅದರಿಂದ ಗೆಳೆಯರೆ, ಈ ಪದ್ಯವನ್ನ ಅಂದ್ರೆ ಉರಿತಿದೆ ಈ ದೇಶ, ನಾವಿಲ್ಲಿ ಇರಬಾರ್ದು, ನಾವಿಲ್ಲಿಂದ ಹೊರಟವನ, ಈಗ ನಾವೆಲ್ಲಿಗೆ ಹೋಗಕ್ ಸಾಧ್ಯ? ಭೂಪಾಲ ನಾವು ಹೋಗ್ತಾ ಇದೀವಿ, ನಾವ್ ಇಲ್ಲಿರಲ್ಲ, ಇರದೆ ಹೋಗೋಣ ಅಂತ ಹೇಳ್ಬೋದು. ಆದ್ರೆ ನಾವೆಲ್ಲಿಗೂ ಹೋಗಕ್ಕಾಗತ್ತೆ? ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮಗೇನೋ ಸ್ವರ್ಗ ನಿರ್ಮಾಣ ಆಗುತ್ತೆ ಅಂತ ತಿಳಿದಿದ್ವಿ. ಅದನ್ನ ಬಹಳ ಅದ್ಭುತವಾಗಿ ಚರ್ಚೆ ಮಾಡ್ತಾರೆ ಗುಣಮುಖ ನಾಟಕದಲ್ಲಿ ಲಂಕೇಶ್ ಅವರು. ನಮಗೆ ಸ್ವರ್ಗ ನಿರ್ಮಾಣ ಮಾಡಕ್ ಅಡ್ಡಿ ಆಗಿರೋರು ನಮ್ಮ ಜೊತೆಯಲ್ಲೇ ಇದ್ದವ್ರು, ನಮ್ಮಿಂದಲೇ ಪಾಠ ಕೇಳಿದವರು, ನಮ್ಮಿಂದಲೇ ಸಹಾಯ ಪಡೆದವರು ಇವತ್ತು ರಾಕ್ಷಸರಾಗಿದ್ದಾರೆ. ಅಣ್ಣ ತಮ್ಮ ಜೀತಕ್ಕಿದ್ದು ತಮ್ಮನ್ನ ಓದಿಸ್ತಾರೆ, ಅಥವಾ ತಮ್ಮಂದ್ರ ಜೀತಕ್ಕಿದ್ದು ಅಣ್ಣನ ಓದಿಸ್ತಾರೆ. ಆದ್ರೆ ಓದ್ದವನು ಅವ್ರ ಮನೆಗೆ ಕೂಡ ಮುಳ್ಳಾಗ್ತಾನೆ, ಅವರಿಗೆ ಸಹ ಸಹಾಯ ಮಾಡೋದಿಲ್ಲ, ಅವ್ರ ಕಡೆಗೆ ತಿರುಗಿ ನೋಡೋದಿಲ್ಲ. ಅವನೇ ರಾಕ್ಷಸ ಆಗ್ತಾನೆ, ಅವನೇ ಮೊರೆವ ಹುಲಿ ಆಗ್ತಾನೆ, ಅವನೇ ಹದ್ದಿನ ನೆರವಿ ಆಗ್ತಾನೆ. ಅಂದ್ರೆ ನಾವು ಒಂದು ವ್ಯಾಲ್ಯೂ ಜೊತೆಯಲ್ಲಿ ಬದುಕ್ತಾ ಇದ್ರೆ, ಒಂದು ಮೌಲ್ಯದ ಜೊತೆಯಲ್ಲಿ ಬದುಕ್ತಾ ಇದ್ರೆ
ಸುಮ್ಮನೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಪದ್ಯ, ಇದು ಹಂಗ ಹೇಳುತ್ತೆ ಹಿಂಗ ಹೇಳುತ್ತೆ ಅಂತ ಚರ್ವಿತ ಚರ್ವಣ ಪಾಠ ಮಾಡ ನಾವು ಸಾಹಿತ್ಯವನ್ನು ಒಂದು ಸರಕಾಗಿ ಅಷ್ಟೇ ನೋಡಬಾರ್ದು. ಸಾಹಿತ್ಯ ಸರಕಲ್ಲ, ಅದು ಸಂವೇದನೆ. ನಿಮಗೆ ಸಂವೇದನೆ ಆಗದೆ ಹೋದ್ರೆ ಅಂತ ಸಾಹಿತ್ಯನ ಓದಿ ಏನೂ ಪ್ರಯೋಜನ ಇಲ್ಲ. ಸಾಹಿತ್ಯ ಮನುಷ್ಯನನ್ನ ಹೆಚ್ಚು ಆರ್ದ್ರನನ್ನಾಗಿ ಮಾಡ್ಬೇಕು, ಅವನನ್ನ ಒಬ್ಬ ಹೃದಯವಂತನನ್ನಾಗಿ ಮಾಡ್ಬೇಕು. ಆದ್ರೆ ನನಗೆ ಎಷ್ಟೋ ಸರಿ ಅನ್ಸುತ್ತೆ, ಕೆಲವರು ಸಾಹಿತ್ಯ ಓದಿದವರು ಕೂಡ ಅವ್ರು ನಡ್ಕೊಳ್ಳೋ ರೀತಿ, ಅವರ ನಿರ್ದಯವಾಗಿರೋ ರೀತಿ, ಆಮೇಲೆ ಅವ್ರು ಹೇಳೋ ಸುಳ್ಳು, ಆಮೇಲೆ ಅವ್ರು ಮಾಡೋ ಪ್ಲಾನು, ಇವನ್ನೆಲ್ಲ ನೋಡಿದ್ರೆ ಸಾಹಿತ್ಯ ಪಾಪ ಇಂಥವ್ರ ಮೇಲೆ ಏನು ಪರಿಣಾಮ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಆದ್ರಿಂದ ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವ ಇನ್ನಾರು ಕೇಳುವರು ಅನ್ನೋದಿದೆಯಲ್ಲ, ಆ ಬಡವರ ಭಿನ್ನಪವನ್ನ, ಬಡತನ ಅನ್ನುವಂಥದ್ದು ಭಾರತದಲ್ಲಿ ಶಾಶ್ವತವಾದ್ದು ತಿಳ್ಕೊಳ್ಳಿ. ಅದನ್ನ ಹೋಗಲಾಡಿಸ್ಲಿಕ್ಕೆ ನಾವು ಏನು ಸಹಾಯ ಮಾಡಲ್ಲ, ನಮ್ಮನ್ನ ಆಳುವವರು ಕೂಡ ಏನು ಯೋಚನೆ ಮಾಡ್ತಾ ಇಲ್ಲ. ಬಡತನದ ಪರ್ಸೆಂಟ್ ಎಷ್ಟಿದೆ ಗೊತ್ತಾ? ಹಸಿವಿನ ಇಂಡೆಕ್ಸ್ ಎಷ್ಟಿದೆ ಗೊತ್ತಾ? ಹಸಿವಿನ ಇಂಡೆಕ್ಸು 105ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಈಗ 111ನೇ ಪ್ಲೇಸ್ ಅಲ್ಲಿದೆ. ಹಾಗೆ ಪಾವರ್ಟಿ ಲೈನ್ ಎಷ್ಟಿದೆ ಗೊತ್ತಾ? ಸುಮ್ಮನೆ ನಾವ್ ಹೇಳ್ತೀವಿ ಮುಂದುವರಿಯುತ್ತಿರುವ ದೇಶ ಅಂತ ನಾವ್ ಹೇಳ್ತೀವಿ ಅಷ್ಟೇ. ನಿಜವಾಗಿಯೂ ನಮ್ಮ ದೇಶ ಬಡವರ ದೇಶ. ಬಡವರನ್ನ ಮಾಡಿರೋದು ಯಾರು? ಬಡವರು ಹೇಗಾಗ್ತಾರೆ? ಬಡವರು ಅವರಷ್ಟಕ್ಕವರೇ ಬಡವರಾಗಲ್ಲ. ನಾವು ಸಮಾನತೆಯ ಆಶೋತ್ತರಗಳನ್ನ ಮುಂದುವರಿಸದೆ ಹೋದ್ರೆ ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ. ಯಾರೋ ಒಂದು 5%, 7% ಶ್ರೀಮಂತರಿಗಾಗಿ ಈ ದೇಶದ 93-94% ಜನ ಗೇಯ್ಬೇಕು. ಇದು ಈ ದೇಶದ ಸ್ಥಿತಿ. ನೀಡ್ಸ್, ಅಗತ್ಯತೆಗಳಿವೆಯಲ್ಲ, ಅಗತ್ಯತೆಗಳನ್ನ ಬಡವರಿಗೆ ಸಿಗದಂಗ ನೋಡ್ಕೊಳ್ಳುವ ವ್ಯವಸ್ಥೆ ನಮ್ಮಲ್ಲಿದೆ. ಆಳುವ ಸರ್ಕಾರಗಳು ಬಡವರಿಗೆ ಹೇಗಾದ್ರೂ ಅನುಕೂಲ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ, ಈ ದೇಶದ ಶ್ರೀಮಂತರುಗಳು ಬಡವರಿಗೆ ಹೇಗಾದ್ರೂ ಮಾಡಿ ಅವ್ರು ಸಿಗದಂಗಿರ್ಬೇಕು ಅನ್ನುವ ಪ್ಲಾನ್ಗಳನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಕುಮಾರವ್ಯಾಸನ ಈ ಪದ್ಯ ಅನೇಕ ಅರ್ಥಗಳನ್ನ ಯೋಚನೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಒಂದು ಪದ್ಯವನ್ನ ನಾವು ಹಲವು ನಿಟ್ಟಿನಿಂದ ಗ್ರಹಿಸ್ಬೇಕು. ಮುಖ್ಯವಾಗಿ ಅಧ್ಯಾಪಕರಾದ ಮೇಷ್ಟ್ರಾದ ನಾವು ಅವಕ್ಕೆ ಯಾವ್ಯಾವ ಕೋನದಿಂದ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ, ನೋಡ್ರಿ ನಮ್ಮ ಎದುರಿಗೆ ಬರುವ ಎಷ್ಟೋ ಜನ ವಿದ್ಯಾರ್ಥಿಗಳು ಊಟ ಮಾಡಿರಲ್ರಿ, ಎಷ್ಟೋ ಜನ ವಿದ್ಯಾರ್ಥಿಗಳ ಜೇಬಲ್ಲಿ 5 ರೂಪಾಯಿ ಸಹ ಇರೋದಿಲ್ಲ, ಚಿಂದಿ ಬಟ್ಟೆ, ತಲೆಗೆ ಎಣ್ಣೆ ಇರೋದಿಲ್ಲ. ಅಂದ್ರೆ ನಿಮಗೆ ಬಡತನ ಅನ್ನೋದನ್ನ ನೀವೇನು ವ್ಯಾಖ್ಯಾನ ಮಾಡ್ಬೇಕಾಗಿಲ್ಲ. ಒಬ್ಬ ಮನುಷ್ಯನ ಮುಖ ನೋಡಿದ್ರೆ ಸಾಕು ಅವನು ಎಷ್ಟು ಬಡವ ಅಂತ ಹೇಳ್ಬೋದು. ಹಣ ಇರುವವನ ಹತ್ರ ಇರುವ ನಗುವಿನ ಮುಖ ಅಥವಾ ಅವನ ಮುಖದಲ್ಲಿ ಏಳುವ ನಗುವಿನ ಅಲೆ ಒಬ್ಬ ಹಣ ಇಲ್ಲದೆ ಇರುವ ವ್ಯಕ್ತಿಯನ್ನು ನೋಡಿದ ತಕ್ಷಣ ಗುರುತಿಸ್ಬೋದು. ಅಂದ್ರೆ ನಮಗೆ ಆ ತರದ ಸಂವೇದನೆ ಇದ್ರೆ, ಇಲ್ಲಿದ್ರೆ ನಮಗೆ ಎಲ್ಲರೂ ಹಣ ಇರೋರ ತರ ಕಾಣ್ತಾರೆ ಅಥವಾ ಎಲ್ಲರೂ ಕಳ್ಳರ ತರ ಕಾಣ್ತಾರೆ. ನಾವು ಎಷ್ಟೋ ಸರಿ ಸುಳ್ಳು ಹೇಳ್ತಾರೆ, ಜನ ನಂಬಲ್ಲ. ನಾವು ಸರ್ ನಾನು ತುಂಬಾ ಬಡವ ಸರ್ ಅಂದ್ರೆ ನಂಬಲ್ಲ, ಗ್ಯಾರಂಟಿ ಏನು ಅಂತೀವಿ. ಆದ್ರೆ ಯಾರು ಕೂಡ ತಮ್ಮ ಬಡತನವನ್ನ ಬದುಕ್ತಾ ಇರ್ತಾರೆ ಹೊರತು ಅದನ್ನ ತೋರಿಸ್ಕೊಳ್ಳಲ್ಲ. ಹೇಗಾದ್ರೂ ಮಾಡಿ ಅದು ಹರಿದಿರೋ ಬಟ್ಟೆ ಇದ್ರೆ ಒಂದು ತೇಪೇನಾದ್ರೂ ಹಾಕೊಂಡು, ಒಂದು ಬಟ್ಟೆ ಒಂದೇ ಜೊತೆ ಬಟ್ಟೆ ಇದ್ರೆ ರಾತ್ರಿ ತೊಳೆದು ಬೆಳಿಗ್ಗೆ ಹಾಕೊಂಡು ಬರುವಂತಹ ಅನೇಕ ಜನರು ನನಗೂ ಗೊತ್ತಿದ್ದಾರೆ. ನಾವು ಅಂತ ಬದುಕನ್ನ ಬದುಕಿದವರು. ಅದರಿಂದ ನಮಗೆ ನಮ್ಮ ಬಡತನ ಇದೆಯಲ್ಲ, ಅದು ಒಂದೇ ದಿವಸಕ್ಕೆ ಮಂತ್ರವಾದಿಗಳ ಮಂತ್ರದಂಡದಿಂದ ಸರಿಯಾಗಂತದ್ದಲ್ಲ. ಅಥವಾ ಅದನ್ನು ಹೋಗಲಾಡಿಸ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಅದಕ್ಕೆ ನಾನು ಹೇಳೋದು, ನಾವು ಕಲಿಸುವ ಪಾಠ ಇದ್ರೆ ಅದನ್ನ ಸಮರ್ಥವಾಗಿ ನಾವು ಕಲಿಸ್ಬೇಕು ವಿದ್ಯಾರ್ಥಿಗಳಿಗೆ. ಅವನಿಗೆ ಒಂದು ಭರವಸೆ ಬರುತ್ತೆ ಅದರಿಂದ. ಆ ಭರವಸೆಯಿಂದ ಅವನು ಮುಂದೆ ತನ್ನ ಬದುಕನ್ನ ಹಸನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿ, ನಾವು ಜೀವನದಲ್ಲಿ ಅವನು ಸೋಲದ ಹಾಗೆ ಅವನು ಗೆಲುವಿನತ್ತ ನಡೆಯ ಹಂತ ಪಾಠವನ್ನು ನಾವು ಹೇಳ್ಕೊಟ್ರೆ ಏನಿಲ್ಲ. ಮೇಷ್ಟ್ರುಗಳು ತುಂಬಾ ಸರಳವಾಗಿ 3 ತರದ ಮೇಷ್ಟ್ರುಗಳಿದಾರೆ ನನಗೆ ಗೊತ್ತಿರೋ ಹಾಗೆ. ಒಂದು ಪಾಠ ಮಾಡದೆ ಅಡ್ಡಾಡೋ ಮೇಷ್ಟ್ರು, ಇನ್ನೊಂದು ಬರೀ ಪಾಠ ಮಾಡೋ ಮೇಷ್ಟ್ರು. ಇವರಿಬ್ಬರಿಂದಲೂ ಏನು ಪ್ರಯೋಜನ ಆಗಲ್ಲ. ಪಾಠ ಮಾಡೋದ್ರ ಜೊತೆಯಲ್ಲಿ ಅವ್ರ ಬದುಕಿನ ಭರವಸೆಯನ್ನು ಇನ್ನೋವೇಟಿವ್ ಟೀಚಿಂಗ್ ಅಂತ ಕರಿತೀವಿ ನಾವು ಅದನ್ನ. ಒಬ್ಬ ಮನುಷ್ಯನ ಬದುಕಿನ ಬಗ್ಗೆ ಭರವಸೆ ಕೊಡ್ಬೇಕು. ಅವನ ಹತ್ರ ಕನಸಿರ್ತವೆ, ಹಣ ಇರೋದಿಲ್ಲ.
ಅವನ ಹತ್ರ ಸಲಕರಣೆಗಳಿರೋದಿಲ್ಲ, ಸಾಧನಗಳಿರಲ್ಲ. ನಾವೇನ್ ಮಾಡ್ತೀವಿ, ಕಾರಲ್ಲಿ ಓಡಾಡೋರು ಬಹಳ ಯೋಗ್ಯರು ಅಂತೀವಿ, ಬೈಕಲ್ಲಿ ಓಡಾಡೋರು ಬಹಳ ಶ್ರೀಮಂತರು ಅಂತೀವಿ. ಹಂಗಿರೋದಿಲ್ಲ. ಒಬ್ಬ ನಡ್ಕೊಂಡು ಓಡಾಡನಿಗೂ ನಾನು ಬೈಕ್ ಇಡಬೇಕು ಅನ್ನೋ ಕನಸಿರುತ್ತೆ. ಆದ್ರೆ ಎಲ್ಲರಿಗೂ ಬೈಕ್ ಕೊಳ್ಳಕ್ ಆಗದೆ ಹೋಗ್ಬೋದು. ಆದ್ರೆ ಅವನು ಇವತ್ತಲ್ಲ ನಾಳೆ ಬೈಕ್ ಕೊಂಡ್ಕೊಂಡು ಅಥವಾ ಒಂದು ಕಾರ್ ಓಡಿಸೋ ಅದಕ್ಕೆ ಕುದ್ಮೂಲ್ ರಂಗರಾವ್ ಒಂದು ಮಾತು ಹೇಳ್ತಾರೆ, ನನ್ನ ಈ ಹಾಸ್ಟೆಲಿನಲ್ಲಿ ಓದಿ ವಿದ್ಯಾವಂತರಾಗಿ ಅಧಿಕಾರವನ್ನ ಹಿಡಿದು ಅವನು ಕಾರ್ನಲ್ಲಿ ಹೋಗ್ತಾ ಇದ್ರೆ ನನ್ನ ಪಕ್ಕದಲ್ಲಿ ಆ ಕಾರಿನ ಧೂಳು ನನ್ನ ತಲೆ ಮೇಲೆ ಬಿದ್ದಾಗ ನನ್ನ ಜೀವನ ಸಾರ್ಥಕ ಆಗುತ್ತೆ ಅನ್ನುವ ಒಂದು ಮಾತನ್ನು ಹೇಳ್ತಾರೆ. ನಮಗೆ ಅವನು ಒಬ್ಬ ಬ್ರಾಹ್ಮಣ, ಅವನು ಗಾಂಧಿಗೆ ತುಂಬಾ ಪ್ರೇರಣೆಯನ್ನ ನೀಡಿದಂತಹ ಒಬ್ಬ ವ್ಯಕ್ತಿ. ಗಾಂಧಿ ಆತನನ್ನ ಗುರು ಅಂತ ಸ್ವೀಕರಿಸಿದ್ರು. ಸೊ ಹಿಂಗೆ ನಾವು ಏನು ಯೋಚನೆ ಮಾಡ್ತೀವಿ, ನಾವು ಯಾರ ಪರವಾಗಿ ಯೋಚನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ರಾಜನ ಪರವಾಗಿ ಯೋಚನೆ ಮಾಡೋದಲ್ಲ, ಮಂತ್ರಿಯ ಪರವಾಗಿ ಯೋಚನೆ ಮಾಡೋದಲ್ಲ, ನಾವು ಪರಿವಾರದ ಜೊತೆಯಲ್ಲಿ ಗುರುತಿಸ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡೋದಲ್ಲ. ನಾವು ಬಡವರ ಪರವಾಗಿ ಯೋಚನೆ ಮಾಡೋದು. ಬಡವರ ಭಿನ್ನಪವ ಇನ್ನಾರು ಕೇಳುವರು ಅಂತ ಹೇಳಿ 500-600 ವರ್ಷ ಆದ್ರೂ ಕೂಡ ಇವತ್ತು ಕೂಡ ಬಡವರ ಭಿನ್ನಪವನ್ನು ಯಾರೂ ಕೇಳ್ತಾ ಇಲ್ವಲ್ಲ, ಅದು ಕಟು ಸತ್ಯ. ನಾನು ಬಹಳ ಹಿಂದೆ ಆಫೀಸರ್ ಆಗ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ವಿದ್ಯಾರ್ಥಿಗಳು ನಾನು ಹೋಗಕ್ ಬಿಡ್ಲೇ ಇಲ್ಲ ಸರ್ ನೀವು ಮೇಷ್ಟ್ರಾಗೇ ಇರ್ಬೇಕು ಅಂತ. ನಾನು ಮೇಷ್ಟ್ರಾಗೇ ಇದ್ದೀನಿ. ನಾನು ಮೇಷ್ಟ್ರಾಗಿ ಎಷ್ಟು ಸಾಮರ್ಥ್ಯದಿಂದ ಸಮರ್ಥವಾಗಿ ಕಲ್ಸಕ್ ಸಾಧ್ಯವೋ ಅಷ್ಟು ಕಲ್ಸಿದ್ದೀನಿ. ಆದ್ರೂ ನನಗೆ ಎಲ್ಲೋ ಇನ್ನೂ ಚೆನ್ನಾಗಿ ಕಲಿಸ್ಬೇಕಿತ್ತು ಅಂತ ಅನ್ಸುತ್ತೆ. ಆ ಒಂದು ಅಸಮಾಧಾನ ಇದೆ. ಆದ್ರೆ ನಾನು ಕಲಿಸುವ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಕಲಿಸಿದ್ದೀನಿ ಅನ್ನುವ ಒಂದು ಸಣ್ಣ ಸಮಾಧಾನ ಇದೆ. ಹಾಗೆ ನೀವು ಕೂಡ ಫಸ್ಟ್ ಚೆನ್ನಾಗಿ ಕಲೀರಿ ಮತ್ತು ಒಂದು ಪದ್ಯಕ್ಕೆ ಇರಬಹುದಾದ ಡೈಮೆನ್ಷನ್ಸ್ ಗಳನ್ನ ಯೋಚನೆ ಮಾಡಿ. ಮತ್ತು ಅರಸು ಅಂದ್ರೆ ದೇವರಾಜ ಅರಸು ಅಂತಲೇ ನೀವು ತಿಳಿದ್ರು ದೇವರಾಜ ಅರಸು ಬಗ್ಗೆನೂ ಸರಿಯಾಗಿ ತಿಳಿಬೇಕಾದ ಜವಾಬ್ದಾರಿ ಕೂಡ ಇರುತ್ತೆ. ಎಲ್ಲಿಯ ಅರಸು ಕುಮಾರವ್ಯಾಸ ಭಾರತದ ಅರಸು, ಅವನು ಕೇಳು ಜನಮೇಜಯ ರಾಜ, ವೈಶಂಪಾಯನ ಮುನಿ ಜನಮೇಜಯ ರಾಜನಿಗೆ ಹೇಳ್ತಾ ಇರುವ ಕಥೆ ಇದು, ಅದರಲ್ಲಿ ಬರುವ ಅರಸು. ಆದ್ರೆ ಅದು 70ರ ದಶಕದಲ್ಲಿ ಯಾಕೆ ಮುನ್ನೆಲೆಗೆ ಬರುತ್ತೆ ಕರ್ನಾಟಕದಲ್ಲಿ? ಮತ್ತೆ ಅನೇಕ ಜನ ಈ ಮಾತನ್ನ ಅರಸು ರಾಕ್ಷಸ ಅಂತ ಯಾಕೆ ಹೇಳ್ತಾರೆ? ತುರ್ತು ಪರಿಸ್ಥಿತಿಯನ್ನ ನಾವು 2 ರೀತಿಯಲ್ಲಿ ವ್ಯಾಖ್ಯಾನಿಸ್ಬೇಕು. ಒಂದು, 70ರ ದಶಕದ ಇಂದಿರಾ ಗಾಂಧಿಯ ಆಡಳಿತ ಅನೇಕ ಸಾಮಾನ್ಯ ಜನರಿಗೆ ಬಹಳ ದೊಡ್ಡ ಒಂದು ಸ್ಥೈರ್ಯವನ್ನ, ಧೈರ್ಯವನ್ನ, ಸವಲತ್ತನ್ನ ತಂದು ಕೊಟ್ಟದ್ದು. ದೇವರಾಜ ಅರಸು ಅವರು ವಿದ್ಯಾಭ್ಯಾಸದಲ್ಲಿ 7 ರೂಪಾಯಿ ಪ್ರವೇಶ ಶುಲ್ಕ ಮಾಡಿದ್ರು. ಬಹಳ ದೊಡ್ಡ ಫೀಸ್ ಇತ್ತು. ಆ 7 ರೂಪಾಯಿ ಮಾಡದೇ ಇದ್ರೆ ನನ್ನಂತಾನು ಓದಕ್ಕೆ ಆಗ್ತಿರ್ಲಿಲ್ಲ. ನಾನು ಅಡ್ಮಿಷನ್ ತಗೊಂಡು SLC ಪಾಸ್ ಆದ್ಮೇಲೆ 7 ರೂಪಾಯಿ ಕಟ್ಟಿ PUC ಸೇರಿದ್ದು. ಅಂಥದ್ದೇ ಅನೇಕ ಬದಲಾವಣೆಗಳನ್ನ, ಅವನವ್ರ ಕಮಿಷನ್ ಅನ್ನ ಅವ್ರು ಜಾರಿಗೆ ತಂದ್ರು. ಹಿಂದುಳಿದ ವರ್ಗಗಳಿಗೆ ಬಹಳ ದೊಡ್ಡ ಸವಲತ್ತುಗಳನ್ನ ಕೊಟ್ರು. ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಭೂ ಹಿಡುವಳಿ ಇದೆಯಲ್ಲ, ಅದು ಬಹಳ ದೊಡ್ಡದದು. ಇಡೀ ದೇಶದಲ್ಲೇ ಒಂದು ಪ್ರಯೋಗ ಶಾಲೆ ಆಯ್ತು ಕರ್ನಾಟಕ. ಅವರಿಗೆ ಚೋಮನದುಡಿ 1933ರಲ್ಲಿ ಶಿವರಾಮ್ ಕಾರಂತರು ಬರೆದಂತ ಚೋಮನದುಡಿ ಅವ್ರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದನ್ನ ನನಗೆ ಅಧಿಕಾರ ಸಿಕ್ಕರೆ ನಾನು ಚೋಮನಂತವರಿಗೆ ಭೂಮಿಯನ್ನು ಕೊಡಬೇಕು ಅಂತ ಅವ್ರು ನಿರ್ಧರಿಸ್ತಾರೆ. ಸೊ ಈ ತರದ್ದೆಲ್ಲ ಬಹಳಷ್ಟು ವಿಷಯಗಳಿರುತ್ತೆ. ಈ ಒಂದು ಪದ್ಯ ನನಗೆ ಈ ಸಂದರ್ಭದಲ್ಲಿ ಅನೇಕ ಬಗೆಯ ಆಲೋಚನೆಗಳಿಗೆ ಕಾರಣ ಆಯ್ತು. ಮತ್ತು ಮತ್ತೆ ನಾನು ಇದನ್ನ ಧ್ಯಾನಿಸ್ತೀನಿ. ಯಾವುದೇ ಕಚೇರಿಗೆ ಹೋದಾಗ ಒಬ್ಬ ವ್ಯಕ್ತಿ ದುರಹಂಕಾರದಿಂದ ಮಾತಾಡಿದಾಗ ನನಗೆ ಇವನೊಬ್ಬ ಮೊರೆವ ಹುಲಿ ಅಂತ ಅನ್ನಿಸ್ತದೆ. ಅಥವಾ ಯಾರಾದ್ರೂ ಸುತ್ತಮುತ್ತ ಇರೋರೆಲ್ಲರೂ ಸೇರ್ಕೊಂಡು ಯಾರ್ದೋ ಅನುಕೂಲಗಳನ್ನ ಲಪಡಾಯಿಸಿದ್ರು ಅಂದ್ರೆ, ಲಂಚ ಹೊಡೆದ್ರು ಅಂದ್ರೆ, ಅಥವಾ ಅವಕಾಶಗಳನ್ನ ಕಿತ್ಕೊಂಡ್ರು ಅಂದ್ರೆ ಅವರೆಲ್ಲ ಹದ್ದಿನ ನೆರವಿ ತರ ಕಾಣ್ತಾರೆ. ಈಗ ನಿಮಗೆ ಸುಮ್ಮನೆ ನಾನು ಒಬ್ಬ ಮೇಷ್ಟ್ರು, ನೀವು ಕೆಲವರೆಲ್ಲ ಖರ್ಚು ಮಾಡುವ ಎಕ್ಸ್ಪೆನ್ಸ್ ಅನ್ನ ನೋಡಿದ್ರೆ ದಿವಸದಲ್ಲಿ ಅವರ ದುಡಿಮೆಯ ವಿಷಯ ಹೇಗೆ, ನೈತಿಕವಾಗಿ ದುಡಿದಿರುವ ದುಡ್ಡ ಅದು, ಇವರ ಆದಾಯದ ಮೂಲಗಳೇನು? ಯಾವಾಗಲೂ ನಾವು ಒಬ್ಬ ವ್ಯಕ್ತಿಯನ್ನ ಎಲ್ಲಾ ರೀತಿಯಿಂದಲೂ ಆಲೋಚಿಸ್ಬೇಕು. ನೀವು ತುಂಬಾ ದೊಡ್ಡ ಶ್ರೀಮಂತರ ಜೊತೆಯಲ್ಲಿ ಸಹವಾಸ ಮಾಡಿದ್ರೆ ನಿಧಾನಕ್ಕೆ ನೀವು ಕೂಡ ಸಮಾಜದ ಕೆಟ್ಟ ವ್ಯಕ್ತಿಗಳಾಗಿ ಪರಿವರ್ತನೆ ಆಗುವ ಅವಕಾಶಗಳಿರ್ತವೆ. ಯಾಕೆ ಅಂದ್ರೆ ಅವರು
ವಂಚನೆ ಅನ್ನೋದು ಮುಖ್ಯವಾಗಿ ವ್ಯಾಪಾರ ಅನ್ನೋದೇ ವಂಚನೆಯ ಒಂದು ರೂಪ. ಆ ವ್ಯಾಪಾರ ಅನ್ನೋದು ದ್ರೋಹ ಚಿಂತನೆ ಅಂತಲೇ ಒಂದು ಮಾತಿದೆ. ನೀವು ನಿಮ್ಮ ದುಡಿಮೆಯ ಅವಕಾಶಗಳನ್ನು ಹೇಗೆ ಸೃಷ್ಟಿ ಮಾಡ್ಕೊಳ್ತೀರಿ? ಒಂದು ರೀತಿಯಲ್ಲಿ ನಮ್ಗೆ ಬಹಳ ದೊಡ್ಡ ಸವಾಲಾಗಿರೋದೇನು ಅಂದ್ರೆ, ಬಡವರಾಗಿಯೇ ಇರ್ಲಿಕ್ಕೆ ತುಂಬಾ ಜನ ಇಷ್ಟಪಡೋದಿಲ್ಲ ಅಂತ ಅನ್ಸುತ್ತೆ ಎಷ್ಟೋ ಸರಿ. ದಿಢೀರ್ನೆ ಶ್ರೀಮಂತರಾಗ್ಬೇಕು, ಆಮೇಲೆ ಈ ಎಲ್ಲ ಕಷ್ಟ ಕೊಟ್ಟಲೆಗಳಿಂದ ಪಾರಾಗ್ಬೇಕು ಅನ್ನುವ ಕನಸು ಸರಿ. ಹಾಗಂತ ನಾವು ತಪ್ಪು ದಾರಿಯಲ್ಲಿ ಸಾಗಬಾರ್ದು, ಭ್ರಷ್ಟರಾಗಬಾರ್ದು. ಎಷ್ಟೋ ಜನ ಸಸ್ಪೆಂಡ್ ಆಗ್ತಾರೆ, ಎಷ್ಟೋ ಜನ ಕೆಲಸ ಕಳ್ಕೊಂತಾರೆ, ಎಷ್ಟೋ ಜನ ಇನ್ನೇನೋ ಆಗ್ತಾರೆ. ಅದಲ್ಲ, ನಾವು ಕಾರ್ನಲ್ಲಿ ಹೋಗುವವನ ನೋಡಿ ಅಸೂಯೆ ಪಡೋದಕ್ಕಿಂತ ನಡ್ಕೊಂಡು ಓಡಾಡ್ತಿದ್ದಾನಲ್ಲ ಅವನಿಗೆ ಹೋಲಿಸಿದ್ರೆ ನನಗೊಂದು ಸೈಕಲ್ ಇದ್ರೆ ನಾನು ಸಂತೋಷ ಪಡ್ತೀನಿ, ನನಗೊಂದು ಸ್ಕೂಟರ್ ಇದ್ರೆ ಪರವಾಗಿಲ್ಲಪ್ಪ ಅವನಿಗಿಂತ ವಾಸಿ. ಈಗ ನಮ್ಮಲ್ಲಿ ಅಮೆರಿಕಾದಲ್ಲಿ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಅಮೆರಿಕಾದಲ್ಲಿ ಯಾರ ರಸ್ತೆ ದಾಟಿದ್ರೆ ಅವರು ಕಾರನ್ನ ಸ್ಲೋ ಮಾಡ್ಕೊಂತಾರಂತೆ. ಯಾಕೆಂದ್ರೆ ಅವನಿಗಿಲ್ದೇ ಇರುವ ಅನುಕೂಲ ನನಗಿದೆ, ಅವನು ಮೊದಲು ದಾಟ್ಲಿ ಆಮೇಲೆ ನಾನು ಹೋಗ್ತೀನಿ ಅನ್ನುವ ವಿವೇಕ ಅಲ್ಲಿದೆಯಂತೆ. ಆದ್ರೆ ನಮ್ಮವರು ನೋಡ್ಕೊಂಡು ಹೋಗಕ್ಕಾಗಲ್ವೇ ಅಂತ ಬೈತಾರೆ, ಹೋಗೋ ಆಚೆಗೆ ಅಂತ ಬೈತಾರೆ. ಇವರು ವೇಗವಾಗಿ ಹೋಗೋದು. ಬಹಳಷ್ಟು ಸರಿ ನೋಡ್ತೀನಿ ನಮ್ಮ ಕ್ಯಾಂಪಸ್ ಅಲ್ಲಿ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ರೂ ಅಂತ ಬರ್ತಾರೆ, ಓಡಾಡ್ತಾರೆ, ಹೋಗ್ತಾರೆ. ಎಲ್ಲಿ ಹೋಗ್ತಾರಪ್ಪ ಅವರು ಅಂದ್ರೆ ಎಲ್ಲಿಯೂ ಇಲ್ಲ, ಅಲ್ಲೆಲ್ಲ ಹೋಗಿ ಕಾಫಿ ಕುಡಿತಾ ಇರ್ತಾರೆ. ನಮಗೆ ನಾವು ಸ್ಪೀಡ್ ಅನ್ನೋದು ನಮ್ಮ ಜೀವನದ ಆಲೋಚನಾ ಕ್ರಮದಲ್ಲಿ ಇರ್ಬೇಕೇ ಹೊರತು ಒಂದು ವಾಹನದಲ್ಲಿ ವೇಗವಾಗಿ ಹೋಗೋದು ಅಷ್ಟೇ ಅಲ್ಲ. ಅದರಿಂದ ನಮ್ಮ ನೈತಿಕ ಮೌಲ್ಯವನ್ನ ನಾವು ಹಾಳುಗೆಡವಿಕೊಂಡು ಗಳಿಸುವ ಶ್ರೀಮಂತಿಕೆಯಿಂದ ಬಹಳ ಜನ ನೆಮ್ಮದಿಯಾಗಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಈ ಸಂದರ್ಭದಲ್ಲಿ ಗಿರಡ್ಡಿ ಗೋವಿಂದರಾಜು ಅವರ ಹಂಗು ಅನ್ನುವಂತ ಒಂದು ಕಥೆ ನೆನಪಾಗುತ್ತೆ. ಅದು ಎಷ್ಟು ಚಂದ ಕಥೆ ಅಂತಂದ್ರೆ, ಒಂದು ಕಡೆಯಲ್ಲಿ ಮಗ ಹುಷಾರಿಲ್ಲ, ಇನ್ನೊಂದು ಕಡೆಯಲ್ಲಿ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡ್ಬೇಕಾಗಿರುವ ಪ್ರೊಫೆಸರ್ ಆ ಒಬ್ಬ ಶ್ರೀಮಂತರ ಮಗನನ್ನ ಪಾಸ್ ಮಾಡಿ ಅಂತ ಅವನಿಗೆ ಲಂಚ ಕೊಡ್ಲಿಕ್ಕೆ ಓಡಾಡ್ತಾ ಇರ್ತಾರೆ. ಅವನಿದನ್ನು ತಗೋಬೇಕಾ ಬೇಡವಾ, ನನ್ನ ಮಗನನ್ನ ಆಸ್ಪತ್ರೆಯಲ್ಲಿ ಸತ್ತೋದ್ರೂ ಚಿಂತೆ ಇಲ್ಲ, ನಾನು ಭ್ರಷ್ಟ ಆಗ್ಬಾರ್ದು ಅಂತ ಯೋಚಿಸ್ತಾನೆ. ಆಮೇಲೆ ಕೊನೆಯ ಗಳಿಗೆಯಲ್ಲಿ ಅವನು ಹಣವನ್ನ ತಗೊಂಡು ಅದನ್ನ ಬಳಸ್ಕೊಳ್ತಾನೆ. ಆದ್ರೆ ಅದಾದ ಮೇಲೆ ಅವನಿಗೆ ಉಂಟಾಗುವ ಕೊರಗಿದೆಯಲ್ಲ, ಅದು ಬಹಳ ಮಹತ್ವದ್ದು. ಅವನ ಪಶ್ಚಾತ್ತಾಪ, ಅವನ ಅದಕ್ಕಾಗಿ ಪಡುವ ವ್ಯಥೆ, ಇದು ಆ ಕಥೆಯನ್ನ ಬಹಳ ದೊಡ್ಡ ಒಂದು ಕಲಾತ್ಮಕವಾದ ರೂಪವನ್ನಾಗಿ ಮಾಡಿದೆ ಅಂತ ಬೇಕಾದಷ್ಟಿವೆ. ಸೊ ನಮ್ಮ ದುಡಿಮೆ ನಮ್ಮ ಶ್ರಮದ ಆಧಾರಿತವಾಗಿರ್ಬೇಕೆ ಹೊರತು ನಮ್ಮ ಮೋಸ ವಂಚನೆಯ ರೂಪ ಆಗಿರ್ಬಾರ್ದು. ಆದ್ರಿಂದ ಅರಸು ರಾಕ್ಷಸ ಮಂತ್ರಿ ಮೊರವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವ ಇನ್ನಾರು ಕೇಳುವರು ಅಂತ ಇರುವ ಪದ್ಯಕ್ಕೆ ಆ ಬಡವರ ಭಿನ್ನಪವನ್ನ ನಾವು ಕೇಳ್ತೀವಿ ಅನ್ನಂಗಿರ್ಬೇಕು. ಯಾಕೆಂದ್ರೆ ಬಡವರು ಅಂದ ತಕ್ಷಣನೇ ನೀವೇನಾದ್ರೂ ಅವರನ್ನು ನಿರ್ಲಕ್ಷಿಸಿದ್ರೆ ನೀವು ರಾಕ್ಷಸರೇ. ಬಡತನ ಅನ್ನೋದಿದೆಯಲ್ಲ, ಅದು ಬಹಳ ಕ್ರೂರವಾದ್ದು. ಅದಕ್ಕೆ ಬಡತನದ ಬಣ್ಣ ಕೆಂಪು ಅಂತ ಬಹಳ ಹಿಂದೆ ಶಿವಪ್ಪು ರೋಜಾಗಳ್ ಅಂತ ಒಂದು ಸಿನಿಮಾ ತಮಿಳಿಗೆ ಬಂದಿತ್ತು. ನೀವು ಬಡತನವನ್ನ ಯಾರು ಅರ್ಜಿ ಹಾಕಿ ಅದನ್ನೇ ನಮಗ್ ಕೊಡಿ ಅಂತ ಯಾರು ಕೇಳಲ್ಲ. ಅದ್ರ ಸಹಜವಾಗಿಯೇ ಇದೆ. ಈ ದೇಶದಲ್ಲಿ ಬಡತನ ಅನ್ನೋದು ಒಂದು ಆರ್ಟಿಫಿಷಿಯಲ್ ಎಕನಾಮಿಕ್ ಕ್ರೈಸಿಸ್ ಅಷ್ಟೇ ಆಗಿಲ್ಲ, ಅದೊಂದು ಟ್ರೆಡಿಷನಲ್ ಆದ ಬಳುವಳಿಯಾಗಿದೆ, ಪರಂಪರಾನುಗತವಾಗಿ ಬಂದಂತ ಬಳುವಳಿಯಾಗಿದೆ. ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಅವನಿಗೆ ಅವರಪ್ಪ ಅವರು ಹೇಗಿದ್ರೋ ಹಾಗೆ ಹಿಂಗು ಈ ರೀತಿಯಲ್ಲೂ ಕೂಡ ಬಂದಿದೆ. ಅದರಿಂದ ನಮಗೆ ಈ ಪದ್ಯ ಯಾವಾಗ್ಲೂ ಕೊನೆಯ ಸಾಲಿದೆಯಲ್ಲ, ಬಡವರ ಭಿನ್ನಪ ಇನ್ನಾರು ಕೇಳುವರು ಅಂತ ಅವತ್ತು ಕೇಳಿರುವ ಪ್ರಶ್ನೆ ನಾವು ಕೇಳ್ತೀವಪ್ಪ. ಅವರ ಭಿನ್ನಪವನ್ನ ಕೇಳ್ತೀವಿ ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಅನ್ನುವಂತ ಒಂದು ಗುಣ ನಮ್ಮಲ್ಲಿ ಬಂದ್ರೆ ಬಹುಶಃ ಈ ಪದ್ಯ ನಿಜವಾಗಿಯೂ ಸಾರ್ಥಕ ಆಗ್ಬೇಕಾಗಿರೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯಗಳಲ್ಲಿ ಮತ್ತು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲೇ ನಾವು ಈ ಕಷ್ಟಗಳನ್ನ ಕೇಳದೆ ಇದ್ರೆ ಯಾವಾಗ್ಲೂ ಅಧಿಕಾರಕ್ಕೆ ಕಿವಿಯೂ ಇಲ್ಲ ಕಣ್ಣು ಇಲ್ಲ ಅಂತ ಹೇಳ್ತಾರೆ.
ಎಷ್ಟೋ ಜನ ಹಂಗೆ ಬೇಕಾದಷ್ಟು ಬಡತನ ಇದೆ, ಅದು ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ಎಷ್ಟೋ ಜನಕ್ಕೆ ಬಹಳ ತೊಂದರೆ ಇದೆ, ಅಳಲಿದೆ, ಆಕ್ರಂದನ ಇದೆ, ಅದು ಕೇಳೋದಿಲ್ಲ. ಸೊ ಅದರಿಂದ ನಾವು ಕಣ್ಣು ಕಿವಿ ಕಳ್ಕೊಂಡಿರರ ಅಥವಾ ಸಂವೇದನಾಶೀಲರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಈ ಪದ್ಯ ಎತ್ತುತ್ತೆ. ಆತ್ಮೀಯರೇ, ಈ ವಿಷಯ ಅನೇಕ ಜನ ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀರಿ. ನಾನು ಸದ್ಯಕ್ಕೆ ಇಷ್ಟು ಮಾತಾಡಿ ನಿಲ್ಲಿಸ್ತೀನಿ. ನಿಮ್ ಪ್ರಶ್ನೆಗಳೇನಾದ್ರು ಇದ್ರೆ ಮತ್ತೆ ಮುಂದುವರಿಸ್ಬೋದು ಮಾತು. ಯಾರ್ಯಾರು ಪ್ರಶ್ನೆ ಹಾಕಿದ್ದೀರಿ, ಕೇಳಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಸರ್ ಪ್ರಶ್ನೆ ಕೇಳೋರು ನೇರವಾಗಿ ಸರ್ ಅವ್ರನ್ನ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ. ಈಗ ಕುಮಾರವ್ಯಾಸ ಹ್ಮ್. ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಅಂತ ಇಷ್ಟು ತೀಕ್ಷ್ಣವಾಗಿ ಪ್ರಭುತ್ವಕ್ಕೆ ಪ್ರತಿಕ್ರಿಯಿಸ್ಲಿಕ್ಕೆ ಸಾಧ್ಯವಾದದ್ದು ಆತ ಆಸ್ಥಾನದಿಂದ ಅಂತರವನ್ನ ಕಾಯ್ದುಕೊಂಡಿದ್ದರಿಂದಲೇ ಅನ್ನೋದು ಒಂದು ಪ್ರಶ್ನೆ. ಅದೇ ನಾವು ಪಂಪನನ್ನ ಕುಮಾರವ್ಯಾಸನೊಟ್ಟಿಗೆ ಇಟ್ಟು ನೋಡಿದಾಗ ಅವನು ಓಲಗಿಸಿ ಬಾಳುವುದೇ ಕಷ್ಟ ಮಿಳಾದಿನಾಥರಂ ಅಂತ ಹೇಳಿ ಬಹಳ ನೇರವಾಗಿ ಪ್ರಭುತ್ವದ ಒಳಗೆ ಇದ್ದು ಪ್ರಭುತ್ವವನ್ನ ಆತ ಟೀಕಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಕುಮಾರವ್ಯಾಸನಿಗೆ ಅರಸನನ್ನ ರಾಕ್ಷಸ ಅನ್ನುವಷ್ಟು ಕರೀಲಿಕ್ಕೆ ಇಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ಲಿಕ್ಕೆ ಸಾಧ್ಯವಾದದ್ದು ಅವನು ಪ್ರಭುತ್ವದಿಂದ ಅಂತರವನ್ನ ಕಾಯ್ದುಕೊಂಡಿದ್ದರಿಂದ ಸಾಧ್ಯ ಆಯ್ತಾ ಅನ್ನೋದು ನಂದೊಂದು ಪ್ರಶ್ನೆ ಸರ್. ಪ್ರಶ್ನೆ ಅಲ್ಲ, ನಿಮ್ದು ಅಭಿಪ್ರಾಯ ಸರಿ ಇದೆ. ಅದು ಒಂದು ಅಭಿಪ್ರಾಯ. ಬಹುಶಃ ಆಗಂತ ಅರಸೊತ್ತಿಗೆ ಜೊತೆಯಲ್ಲಿದ್ದವರೇನೋ ಅವರನ್ನು ವಿಮರ್ಶೆ ಮಾಡದೇ ಇಲ್ಲ. ತುಂಬಾ ಕಡೆಯಲ್ಲಿ ಪಂಪ ಅನೇಕ ವಿಚಾರಗಳನ್ನ ಅಧಿಕಾರ ಇರುವವರಿಗೆ ಒಂದು ರೀತಿಯಲ್ಲಿ ಆಡಳಿತ ಮಾಡೋರಿಗೆ ವಿವೇಕ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಶೆಲ್ಲಿನ ಸಂದರ್ಭದಲ್ಲಿ ಹಾಗೇನೆ ಅನೇಕ ಸಂದರ್ಭಗಳಲ್ಲಿ ಅದನ್ನ ಹೇಳ್ತಾನೆ. ಸೊ ಅದು ಮದಾನ್ವಿತ ಬೀಜ ಅಂತಲೇ ಕರೀತಾನೆ. ಈ ಇವರು ತೊತ್ತಿನ ಮೊಲೆವಾಲ ನುಂಡ ಬೆಳೆದವರು, ಇವರಿಗೆ ವಿವೇಕವೇ ಇಲ್ಲ ಅಂತ ರಾಜರ ಮಕ್ಕಳನ್ನ ಕುರಿತು ಹೇಳ್ತಾನೆ. ಸೊ ಬೇಕಾದಷ್ಟು ಇವೆ. ನೀವ್ ಹೇಳಿದ್ದು ಒಂದು ಪೂರಕ ಅಂಶ. ಕವಿಯಾದವನು ಆಸ್ಥಾನದಲ್ಲಿರ್ತಾನೆ, ಆಸ್ಥಾನದಲ್ಲಿ ಇರಲ್ಲ ಅನ್ನೋದ್ರ ಆಧಾರದ ಮೇಲೆ ಅವನ ಸಂವೇದನಾಶೀಲತೆ ಇರಲ್ಲ. ಒಂದು ಕಥೆಯ ಒಳಗೆ ಅವರು ಅರಸೊತ್ತಿಗೆಯನ್ನ ಬಹಳ ತೀಕ್ಷ್ಣವಾಗಿ ವಿಮರ್ಶೆ ಮಾಡಿರೋದನ್ನ ನಾವು ಕಾಣ್ಬೋದು. ನಾನು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಹಿಂದೆ ಅಂತವೆಲ್ಲ ಇವೆ ಬೇಕಾದಷ್ಟು. ಅಧಿಕಾರದ ಪ್ರಶ್ನೆಗಳು ಅಂತಲೇ ನಾನು ಸುದೀರ್ಘವಾದ ಒಂದು ಲೇಖನವನ್ನೇ ಪಂಪನ ಮೇಲೆ ಬರ್ದಿದ್ದೀನಿ. ಅದರಲ್ಲೆಲ್ಲ ಹಿಂಗೆ ಎಷ್ಟು ಅಹಂಕಾರ ಅನ್ನೋದಿರುತ್ತೆ. ಅದು ದುರ್ಯೋಧನನಲ್ಲಿ ಒಂದು ರೀತಿಲಿ ಇರುತ್ತೆ, ಅವನಲ್ಲಿ ಅಧಿಕಾರದ ಮದ ಇರುತ್ತೆ. ದ್ರೋಣನಲ್ಲಿ ಜಾತಿಯ ಮದ ಇರುತ್ತೆ. ಅಶ್ವತ್ಥಾಮನಲ್ಲೂ ಅದು ಮುಂದುವರಿಯುತ್ತೆ. ಹಾಗೇನೆ ಶಲ್ಯನಲ್ಲಿ ನಮ್ಮ ಅಳಿಯ ಯಾರೋ ಒಬ್ಬ ಸೂತ ಪುತ್ರನಿಗೆ ಸಾರಥಿ ಆಗುವಂತ ಕರಿತಿದ್ದಾನಲ್ಲ ಅಂತ ಅಲ್ಲಿಯೂ ಜಾತಿಯ ದುರಹಂಕಾರ ಇರುತ್ತೆ. ಇವನ್ನೆಲ್ಲ ಬಹಳ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಪಂಪನಲ್ಲೇ ಅಧಿಕಾರದ ಪ್ರಶ್ನೆಯ ಅನೇಕ ವಿಚಾರಗಳಿವೆ. ಕುಮಾರವ್ಯಾಸನಲ್ಲಿ ಮತ್ತೊಂದು ಬಗೆಯಲ್ಲಿ ಮುಂದುವರೆದ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಹೇಳಿ ಸರ್, ಬಸವರಾಜ್ ಕೋಡಣ್ ಸರ್ದು ಒಂದು ಪ್ರಶ್ನೆ ಇದೆ ಸರ್. ಇವ್ರು ಜೋರ ಸರ್, ಬಸವರಾಜ್ ಕೋಡಣ್ ಸರ್ದು ಒಂದು ಪ್ರಶ್ನೆ ಇದೆ. ಈ ಪದ್ಯ ರಾಜ್ಯ ಕೇಂದ್ರದ ಬಗೆಗೆ ಅಸಹನೆ, ಹತಾಶತನ ತೋರಿಸುತ್ತಿದೆ. ಇದರ ಹಿಂದೆ ಧರ್ಮ ಕೇಂದ್ರದ ಕಡೆಗೆ ಎಳೆಯುವ ಪ್ರಯತ್ನ ಇರಬಹುದು ಎಂದು ಓದಲು ಸಾಧ್ಯವಿದೆಯೇ? ಈಗೇನೆ ಇಷ್ಟು ಆದ್ರೆ ಒಟ್ಟಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಇದು ಒಂದು ಅಪಾಯಕಾರಿಯಾದ ಪ್ರದೇಶ ನೋಡು. ರಾಜ ಅನ್ನೋದು ಹಿಂಗಿದಾನೆ, ಮಂತ್ರಿಯನ್ನ ಹಿಂಗಿದಾನೆ, ಪರಿವಾರ ಅನ್ನೋದು ಹಿಂಗಿದೆ, ನಮ್ಮ ಅಳಲನ್ನ ಕೇಳೋರು ಯಾರು ಇಲ್ವಲ್ಲ ಅಂತ ಅಷ್ಟೇ ಈ ಪದ್ಯದ ಚೌಕಟ್ಟನ್ನ ಇಟ್ಕೊಂಡು ನೋಡಿದಾಗ. ಅದಕ್ಕೆ ಈ ದೇಶ ಉರಿತಾ ಇದೆಯಪ್ಪ, ನಾವಿನ್ ಇರ್ಲಿಕ್ಕೆ ಆಗಲ್ಲ, ನಾವು ಮುಂದಕ್ಕೆ ಹೋಗ್ತೀವಿ,
ಅಂದ್ರೆ ನಿಮಗೆ ಎಲ್ಲಾರು ಒಂದ್ ಕಡೆಗೆ ಇರ್ಬೇಕು ಅಂದ್ರೆ ಅಲ್ಲಿ ಒಳ್ಳೆಯ ಸೌಲಭ್ಯ ಒಳ್ಳೆಯ ನೆರವು ಇರ್ಬೇಕಲ್ಲ. ಅದಿಲ್ಲ ಅಂದ್ರೆ ಅಲ್ಲಿ ಇರಕ್ ಆಗಲ್ಲ ಅನ್ನೋಂತ ವಿಷಯ ಇದೆ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸ್ವರೂಪ ಬೇರೆ ಇದೆ. ಈಗಿನ ರಾಜಕಾರಣದ ವಿಷಯಗಳು ಬೇರೆ, ವಿಷಯಾಂತರ ಜಾಸ್ತಿ ಆಗತ್ತೆ. ಹಂಗಾಗಿ ಹಾಗೂ ನೋಡ್ಬೋದು, ನೋಡಕ್ ಆಗಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಮೇಲ್ನವ್ರು ಯಾರು, ಕೆಳಗ್ನವ್ರು ಯಾರು? ಬಡವರನ್ನೇ ತಾನೇ ಆಳಿ ಮುಕ್ಕಿ ತಿಂತಾ ಇರೋದು ಎಲ್ಲರೂ. ಈಗ ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಂದು ಪಹಣಿನ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಾವು ಮಾಡಕ್ಕೆ ಯಾರೋ ಒಂದು 500 ರೂಪಾಯಿ 1000 ರೂಪಾಯಿಗೂ ವಿಚಿತ್ರವಾದ ಇದನ್ನ ಮಾಡ್ತಾ ಇರ್ತಾನೆ ಅಂತಂದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮಗೆ ತೊಂದರೆ ಕೊಡ್ತಾನೆ ಅಂದ್ರೆ, ಅವನು ಅವ್ರ ತಂದೆ ತರ ಇರನ್ನೇ ಇನ್ನೊಬ್ಬನ್ನ ಹಂಗೆ ಶೋಷಣೆ ಮಾಡ್ತಿರ್ತಾನಲ್ವಾ. ಇವನು ಅಂತದೇ ಸ್ಥಿತಿಲಿ ಇರ್ತಾನಲ್ವಾ 5 ವರ್ಷ 10 ವರ್ಷದಿಂದ. ಇವಾಗ ಅವನಿಗೆ ಅಧಿಕಾರ ಸಿಕ್ಕಿದೆ ಅಥವಾ ಕೆಲಸ ಸಿಕ್ಕಿದೆ, ಅವನ್ ಮಾಡ್ಬೇಕಾಗಿರೋ ಕೆಲ್ಸಕ್ಕೆ ಈ ತರದ್ದೆಲ್ಲ ತೊಂದರೆ ಕೊಡ್ತಾನೆ ಜನಕ್ಕೆ ಅಂದ್ರೆ, ಅವನಂತ ಬ್ಯಾಡ್ ಎಲಿಮೆಂಟ್ ಯಾರಿದ್ದಾರೆ? ಸೊ ಇಶ್ಯೂ ಏನಂದ್ರೆ, ಈಗ ನೈತಿಕತೆಯ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮಹತ್ವದ್ದು. ನಿಮಗೆ ದುಡ್ಡನ್ನ ಮಾಡ್ಕೊಳ್ಳುವ, ದುಡ್ಡನ್ನ ಗಳಿಸುವ, ಬಹಳ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತಾರೆ. ನನಗೆ ಇವತ್ತು ಆಶ್ಚರ್ಯಪ್ಪ, ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಸೊಸೈಟಿಗೆ ವಂಚಿಸಿ ಹಣ ಮಾಡಿ ತುಂಬಾ ಅನುಕೂಲಗಳನ್ನ ಪಡ್ಕೊಳ್ಳೋರು ಈ ದೇಶದ ಮಾದರಿ ಆಗ್ಬೇಕಾ? ಒಬ್ಬ ಸಾಮಾನ್ಯ ಜೀವನವನ್ನ ನೈತಿಕವಾಗಿ ಬದುಕ್ತಾ ಇದ್ದೇನೆ ನನಗೆ ತಾನೇ ಗೌರವ ಸಿಗ್ಬೇಕು. ನಮ್ಗೆ ಬಡತನ ಇದ್ರೂ ಕೂಡ ಸ್ವಾಭಿಮಾನ ಎಷ್ಟಿರುತ್ತೆ ಗೊತ್ತಾ? ಬಡವರೆಲ್ಲರೂ ಭಿಕ್ಷುಕರಾಗಿರೋದಿಲ್ಲ, ಬಡವರೆಲ್ಲರೂ ಬೇಡರೂ ಅಲ್ಲ, ಬಡವರೆಲ್ಲರೂ ಗುಲಾಮರು ಅಲ್ಲ. ಆದ್ರೆ ನಾವು ಬಡವ್ರನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದೀವಿ? ನಿಮಗೆ ಸಾಧ್ಯವಾದ್ರೆ ನೀವು ಓದ್ಲೇಬೇಕಾಗಿರುವ ಒಂದು ಪುಸ್ತಕ, ಬಡತನ ಎಂದರೆ ಎಲ್ಲರಿಗೂ ಇಷ್ಟ ಅಂತ ಒಂದು ಪುಸ್ತಕ ಇದೆ. ಪಿ ಸಾಯಿನಾಥ್ ಅನ್ನುವಂಥವ್ರು ವಿದರ್ಭ ಪ್ರದೇಶವನ್ನ ಕುರಿತು, ಅಲ್ಲಿಯ ರೈತರ ಸಾವುಗಳನ್ನ ಕುರಿತು ಒಟ್ಟು ಒಂದು ಜರ್ನಿ, ಟೈಮ್ಸ್ ಆಫ್ ಇಂಡಿಯಾಕ್ಕೆ ಅವ್ರ ಆರ್ಟಿಕಲ್ ಬರೀಲಿಕ್ಕೆ ನಡೆಸಿದ ಒಂದು ಜರ್ನಿ. ಸೊ ಬರ ಬರ್ಲಿ ಅಂತ ಒಬ್ಬ ಡಿ ಸಿ ಕಾಯ್ತಿರ್ತಾನೆ, ನೆರೆ ಬರ್ಲಿ ಅಂತ ಒಬ್ಬ ಡಿ ಸಿ ಕಾಯ್ತಿರ್ತಾನೆ. ಒಬ್ಬ ಡಿ ಸಿ ಇಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಒಬ್ಬ ಪೊಲೀಸ್ ಸೂಪರಿಂಟೆಂಡೆಂಟ್ ಇಂದ ಜನ ಏನ್ ನಿರೀಕ್ಷೆ ಮಾಡ್ತೀವಿ? ಒಬ್ಬ ತಹಶೀಲ್ದಾರಿಂದ ನಾವೇನ್ ನಿರೀಕ್ಷೆ ಮಾಡ್ತೀವಿ? ಅವರೇ ಭ್ರಷ್ಟರಾಗಿ ಹಣ ಹೊಡೆದು ಮನೆ ತುಂಬಾ ನೋಟ್ಗಳನ್ನು ತುಂಬಿಕೊಂಡು ಸೀಸ್ ಆಗ್ತಾರೆ, ಅರೆಸ್ಟ್ ಆಗ್ತಾರೆ ಅಂದ್ರೆ ನಾವು ಯಾವುದ್ರ ಪರವಾಗಿದ್ದೀವಿ? ಯಾವುದರ ಜೊತೆಯಲ್ಲಿ ನಾವು ಯಾವ ಮೌಲ್ಯಗಳ ಪ್ರತಿಪಾದಿಸೋದಕ್ಕಾಗಿ, ಅಥವಾ ನಮ್ಮ ಬದುಕಿನ ನಿಜವಾದ ವ್ಯಾಲ್ಯೂ ಯಾವುದು? ನಮಗೆ ಆದರ್ಶ ಯಾರು? ಹಂಗ ದುಡ್ಡು ಮಾಡಿರೋರ, ಅಂತ ಕಳ್ಳರ, ಅಂತ ಸುಳ್ಳರ? ನಿಮಗೆ ಹಣ ಪೀಕಬೇಕು ಅಂತೇಳಿ ನಿಮಗೆ ಮಾಡೋ ಕೆಲ್ಸನ ತಡೆ ಹಿಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಅದಕ್ಕಿಂತ ಕ್ರೂರವಾದ ಇನ್ನೇನಿದೆ? ದಿ ಬೆಸ್ಟ್ ಸ್ಟೋರಿ ತೇಜಸ್ವಿ ಅವ್ರದ್ದು ತಬರನ ಕತೆ. ಅವನ ಪೆನ್ಷನ್ ಸೆಟ್ಲ್ ಆಗೋದಕ್ಕೆ ಅವನ ಹೆಂಡತಿ ಸತ್ತೇ ಹೋಗ್ತಾಳೆ. ಯಾರು? ಅವ್ರೇನ್ ಬೇರೆ ದೇಶದಿಂದ ಬಂದವರ ತೊಂದರೆ ಮಾಡಿದ್ದು? ಬ್ರಿಟಿಷರು ಅಂತ ತೊಂದರೆ ಮಾಡಿದ್ರ, ಅಥವಾ ಮೊಘಲರು ಅಂತ ತೊಂದರೆ ಮಾಡಿದ್ರ? ನಮ್ಮ ನಡುವೆ ಇರೋರೇ ಮಾಡ್ತಾರ್ರಿ. ಬಡತನಕ್ಕೆ ನಾವೇ ಕಾರಣ. ನೀವು ಕೋರ್ಟ್ ಆಗ್ಲಿ, ಅಥವಾ ಒಂದು ಲಾಯರ್ ಆಫೀಸ್ ಆಗ್ಲಿ, ಅಥವಾ ಒಂದು ತಾಲೂಕ್ ಕಚೇರಿ ಆಗ್ಲಿ, ಇಂಥವನ್ನೆಲ್ಲ ನೋಡ್ತಾ ಹೋದ್ರೆ ಎಲ್ಲಿ ಜನಸಾಮಾನ್ಯರನ್ನ ಸಹಾಯ ಮಾಡ ಅಂತಾರೋ, ಅಥವಾ ಜನಸಾಮಾನ್ಯರಿಗೆ ಪೂರಕವಾಗಿ ಕೆಲಸ ಯಾರು ಮಾಡ್ತಿದಾರೆ ಅಂತ ತಿಳ್ಕೊಂಡಿದ್ವಿ? ನೀವು ಯಾರೊಬ್ಬರು ಹಂಗ ಪೂರಕವಾಗಿಲ್ಲ. ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಿದ್ರೆ ಯಾರಿದಾರು ತೋರಿಸಿ. ನೀವು ಅಂತ ಏನಾರ ಮಾಡಿದ್ರೆ ಫೋಟೋ ಹೊಡಿಸ್ಕೊಳಕ್ ಮಾಡ್ತಾರಷ್ಟೆ. ಸೇವಾ ಸಂಸ್ಥೆ ನಾವು ಹಿಂಗೆ ಅಂತ ಗಳಿಸಕ್ಕೆ, ನೇಮ್ಗೆ ಅಥವಾ ಫಂಡ್ಗೆ ಹಂಗ್ ಮಾಡ್ತಾರೆ ಬಿಟ್ರೆ, ನನಗೊಂದು ನೈತಿಕ ಪ್ರಜ್ಞೆ ಬೇಕಲ್ಲ. ನನ್ನ ಹತ್ರ ಯಾರೋ ಬರ್ತಾನಪ್ಪ ಒಂದ್ ಕೆಲ್ಸಕ್ಕೆ, ಅವನಿಂದ ನಾನು ಏನನ್ನು ನಿರೀಕ್ಷೆ ಮಾಡ್ದಂಗ ಅವನ ಕೆಲಸ ನಾನು ಮಾಡಿಕೊಡ್ತೀನಿ ಅಂದ್ರೆ ಅದು ಒಂದು ಉತ್ತಮ ಸಮಾಜ. ಒಂದ್ ಸಮಾಜ ಚಲಿಸ್ಬೇಕಾಗಿರೋ ರೀತಿ ಯಾವ ಕಡೆಗೆ? ಒಬ್ಬ ಅಧ್ಯಾಪಕನಾಗಿ ನೀವು ಮಾತಾಡ್ಸಿದ್ರೆ ಅವನ ಅಹಂಕಾರ ಮಾಡದೆ, ನಿಮ್ಮನ್ನು ವಿಶ್ವಾಸದಿಂದ ಮಾತಾಡಿ, ಅವನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಚರ್ಚೆ ಮಾಡಿ ಅವನನ್ನು ಕಳಿಸಿದ್ರೆ ಅದು ಒಳ್ಳೆಯ ಮೇಷ್ಟ್ರ ಲಕ್ಷಣ. ಇವತ್ತು ಯೂನಿವರ್ಸಿಟಿಗಳಲ್ಲಿ ಒಂದು PhD ಸೀಟ್ ತಾಳಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು
ಲಂಚ ಕೊಡ್ಬೇಕಾ ಸ್ಥಿತಿ ಬಂದಿದೆ ಅಂತಂದ್ರೆ ವಿಶ್ವವಿದ್ಯಾಲಯಗಳು ಎಷ್ಟು ಕೆಟ್ಟೋಗಿವೆ ಅನ್ನೋದ್ರ ಮಾದರಿ ಅದು. ಅಥವಾ ಒಬ್ಬ ಗೈಡ್ ವಿದ್ಯಾರ್ಥಿಗಳನ್ನ ಅವನೇ ಸುಲ್ಕಂತ ತಿಂತಾನೆ ಅಂತಂದ್ರೆ ಅದು ಒಂದು ಅವನಿಗಿಂತ ರಾಕ್ಷಸ ಇನ್ಯಾರು ಬೇಕು? ಒಂದು ಸೈನ್ ಹಾಕಕ್ಕೆ ದುಡ್ಡು ಇಸ್ಕೊಳ್ಳೋದು, ಆಮೇಲೆ ಒಂದು ರಿಪೋರ್ಟ್ ಇಸ್ಕೊಳಕ್ಕೆ ದುಡ್ಡು ಇಸ್ಕೊಳ್ಳೋದು. ಅಂದ್ರೆ ದುಡ್ಡು ಇಸ್ಕೊಳ್ಳದೆ ಒಬ್ಬ ವ್ಯಕ್ತಿ ಏನನ್ನೂ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಸಾಮಾಜಿಕ ಜೀವನವನ್ನ ಹಾಳ್ಗೆಡವಿದೀವಿ. ಹಂಗನ್ಸಲ್ವಾ ನಿಮಗೆ? ಅದು ಅನುಭವಕ್ಕೆ ಬಂದಿಲ್ವಾ? ಅದರ ಒಂದು ಭಾಗ ನೀವು ಆಗ್ತೀರಾ ಆಗಲ್ವಾ? ಅದು ಬಹಳ ಮುಖ್ಯವಾದ ನನ್ನ ಪ್ರಶ್ನೆ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಕುಮಾರವ್ಯಾಸನ ಈ ಪದ್ಯ ನಮಗೆ ನಾವೇಗ ಅನ್ವಯಿಸ್ಕೊಳ್ತೀವಿ? ನಾವಿದ್ರಿಂದ ತಿಳಿಬೇಕಾಗಿರೋದೇನು? ನಾವಿದ್ರಿಂದ ಕಲಿಬೇಕಾಗಿರೋದು? ನಾವ್ ಹಂಗ ಕಲೀಲಿಲ್ಲ ಅಂದ್ರೆ ನಮ್ಗೆ ಅದು ಏನ್ ಪ್ರಯೋಜನ ಆಯ್ತು? ಅವನ್ ಪದ್ಯ ಬರದ ಏನ್ ಪ್ರಯೋಜನ ಆಯ್ತು? ಹೇಳಿ, ಕೇಳ್ತಾ ಇದೆ, ಹೇಳಿ ಹೇಳಿ. ಏನಿಲ್ಲ, ಕಿತ್ತು ತಿನ್ನುವ ಕ್ರಮ. ಕಿತ್ತು ತಿನ್ನವು. ಈಗ ಒಂದು ಹಿಂಡು ಹದ್ದುಗಳು ಸೇರಿದ್ರೆ, ಈಗ ನೋಡಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತನ್ನ ಹೆಂಡತಿ ಏನೋ ಒಂದು ಕಷ್ಟಕ್ಕೆ ತಮ್ಮಲ್ಲಿರೋ ದುಡ್ಡನ್ನ ಕೊಡ್ತಾರೆ. ಎಲ್ಲಿ ಬಂತು ಈ ದುಡ್ಡು ಅಂತ. ನೀವು ಕೊಟ್ಟಿದ್ರಲ್ಲಿ ಉಳಿಸಿದ್ದೆ ಅಂದ್ರು. ಮರು ತಿಂಗಳಿಂದ ಅವರು ಅಷ್ಟು ಹಣವನ್ನ ಕಡಿಮೆ ಕೊಡ್ತಾ ಬಂದ್ರು. ಅಂದ್ರೆ ನಮಗೆ ಬೇಕಾಗಿರೋದು ಇಷ್ಟೇ ಹಣ ಅಲ್ವಾ? ನಿಮಗೆ ನೈತಿಕತೆ. ಈಗ ಗಾಂಧಿ ಒಂದು ಇಡೀ ಸಕ್ಕರೆಯನ್ನ ತಿಂದದ್ದಕ್ಕೆ ಹರಿಲಾಲ್ ಗಾಂಧಿ ಮತ್ತು ಕಸ್ತೂರ್ಬಾ ಗಾಂಧಿಗೆ ಸಾಬರಮತಿ ಆಶ್ರಮದಲ್ಲಿ ಕಠೋರವಾದ ಶಿಕ್ಷೆಗೆ ಗುರಿಪಡಿಸ್ತಾರೆ, ಪಂಚಾಯತಿಗೆ ಇಡ್ತಾರೆ. ಒಂದ್ ಇಡೀ ಸಕ್ಕರೆ ತಿಂದ್ರೆ ಏನ್ ಮಹಾ ತಪ್ಪು ಅಂತ ಅನ್ನಿಸ್ಬೋದು. ಗಾಂಧಿಯ ನೈತಿಕತೆ ನೋಡತ್ತೆ. ಈಗ ಸುಮ್ಮನೆ ನಿಮಗೆ ಉದಾಹರಣೆ, ಒಂದ್ ವೆಹಿಕಲ್ ಕೊಟ್ಟಿರ್ತಾರೆ. ವೆಹಿಕಲ್ ಇರೋದು ಸಾರ್ವಜನಿಕ ಕೆಲಸ ಮಾಡಕ್ಕೆ ಮತ್ತು ಕಚೇರಿಗೆ ಹೋಗ್ಬೇಕು. ಆದ್ರೆ ಅವನ ಹೆಂಡತಿ, ಮಕ್ಕಳು, ನೆಂಟರು ಎಲ್ಲರನ್ನು ಕರ್ಕೊಂಡು ಆಫೀಸ್ ಟೈಮ್ ಆದ್ಮೇಲೂ ಓಡಾಡುತ್ತೆ, ಆಫೀಸ್ ಟೈಮ್ಗೂ ಓಡಾಡುತ್ತೆ. ಒಂದು ನಗರದಲ್ಲಿ ಒಂದು ಕಾರು, ಜೀಪು ಅಂತಂದ್ರೆ ನಮ್ಮ ಪಬ್ಲಿಕ್ ಅಕೌಂಟಬಿಲಿಟಿ ಏನಾಗುತ್ತೆ? ನೀವು ಯೋಚನೆ ಮಾಡಿ ಅದನ್ನ ಸೀರಿಯಸ್ ಅಂತ ತಗೊಂಡಾಗ ಅದು ಬೇರೆ ರೀತಿಲಿ ಆಗುತ್ತೆ. ಏನಿಲ್ಲ, ಅದೆಲ್ಲ ಇರೋದೇ ನನಗಾಗಿ, ನನ್ನ ಸೌಲಭ್ಯಕ್ಕಾಗಿ, ನಾನು ಎಂಜಾಯ್ ಮಾಡ್ಲಿಕ್ಕಾಗಿ ಇದೆ ಪಬ್ಲಿಕ್ ಪ್ರಾಪರ್ಟಿ ಅಥವಾ ಪಬ್ಲಿಕ್ ಮನಿ ಅಂತಂದಾಗ ಅದು ಬೇರೆ. ಅಕೌಂಟಬಿಲಿಟಿಯ ಪ್ರಶ್ನೆ ಮುಖ್ಯ. ಪರವಾಗಿಲ್ಲ. ಓಕೆ ಸರ್. ಇಲ್ಲಿವರೆಗೆ ನಮ್ಮ ಕರೆಗೆ ಹೋಗೊಟ್ಟು ಕುಮಾರವ್ಯಾಸ ಭಾರತದ ಒಂದು ಪದ್ಯವನ್ನ ಪ್ರಾಯೋಗಿಕವಾಗಿ ವಿಮರ್ಶೆ ಮಾಡೋದ್ರ ಮೂಲಕ ಒಂದು ಪದ್ಯವನ್ನ ಯಾವ ರೀತಿ ಗ್ರಹಿಸಬಹುದು ಅನ್ನುವಂಥದ್ದನ್ನ ಎಲ್ರಿಗೂ ವಾಸ್ತವಿಕ ಜಗತ್ತಿನ ಬಗೆಗೆ ಕೆಲವೊಂದು ಉದಾಹರಣೆಗಳ ಮೂಲಕ ತಿಳಿಸಿಕೊಟ್ಟಂತ ಪ್ರೊಫೆಸರ್ ರಾಜಪ್ಪ ದಳವಾಯಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ವಿರಾಮಗೊಳಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಓಕೆ 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 ಓಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.